ओम शांति, ओम शांति, ओम शांति, ओम। वरदानी हाथ तुम्हारे, मस्तक पर सदा हमारे। वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे। वरदानी हाथ तुम्हारे।
जीवन के उजियारे। ओ बाबा प्यारे प्यारे, ओ बाबा प्यारे प्यारे, वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, 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 ओ बाबा प्यारे ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯದ ದಿನಾಂಕ 11/2/2010. ಬಾಬರವರು ಇವತ್ತು ಏನು ಮಹಾವಾಕ್ಯ ನುಡಿಸ್ತಾರೆ, ಶಿರೋನಾಮೆಯನ್ನು ನೋಡುವಾಗನೇ ಕೇಳುವಾಗನೇ ಇದು ಯಾವ ಮುರಳಿ ಅಂತ ಹೇಳಬೇಕು ತಾವು. शिव के जन्मदिन पर क्रोध रूपी अक्क के फूल बाप दादा को अर्पण कर दर्पण बनो। पवित्र प्रवृत्ति के प्रत्यक्ष प्रमाण द्वारा प्रत्यक्षता को समीप लाओ. ಯಾವ ದಿನ ಈ ಮುರಳಿ? ಶಿವ ಜಯಂತಿ. ಶಿವನ ಜನ್ಮದಿನದಂದು ಕ್ರೋಧ ಎನ್ನುವ ಎಕ್ಕೆ ಹೂವನ್ನು ಬಾಪ್ತಾದರವರಿಗೆ ಅರ್ಪಣೆ ಮಾಡಿ ದರ್ಪಣ ಆಗಿರಿ. ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪ್ರತ್ಯಕ್ಷತೆಯನ್ನು ಸಮೀಪ ತನ್ನಿರಿ. आज सभी बच्चे सम्मुख बैठे हुए और देश विदेश में बैठे हुए चारों ओर के बच्चे बहुत खुशी से बाप का और अपना जन्मदिन मनाने की अनेक अनेक बधाइयाँ मुबारक दे रहे हैं. ಇಂದು ಎಲ್ಲ ಮಕ್ಕಳು ಸಮ್ಮುಖದಲ್ಲಿ ಕೂತ್ಕೊಂಡವರು, ದೇಶ ವಿದೇಶದ 4 ಕಡೆಯ ಮಕ್ಕಳು ಖುಷಿಯಿಂದ ಬಾಬರವರ ಮತ್ತು ತಮ್ಮ ಜನ್ಮದಿನವನ್ನು ಆಚರಿಸಲು ಅನೇಕ ಶುಭಾಶಯವನ್ನು ಮುಬಾರಕನ್ನು ಕೊಡ್ತಾ ಇದ್ದಾರೆ. ಆಪ್ ಸಮ್ಮುಖ ಬಿಟ್ಟೆ ಹೋ. ನಾವು ಈಗ ಬಾಪ್ತಾದರವರ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ. ಅವರು दूर दूर से साइंस के साधनों द्वारा सभी बच्चे ಖುಷಿ ಖುಷಿ ಸೆ ದಿಲ್ ಕಿ ಮುಬಾರಕ್ ದೇ ರಹೇ ಹೇ. ವಿಜ್ಞಾನದ ಸಾಧನ ಮೂಲಕ ಎಲ್ಲರೂ ಹೃದಯ ತುಂಬಿ ಖುಷಿ ಖುಷಿಯಿಂದ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ವಿಜ್ಞಾನದ ಸಾಧನದ ಮೂಲಕ ನಾವು ಸಮ್ಮುಖದಲ್ಲಿ ಕೂತ್ಕೊಂಡು ಬಾಬಾ ಶುಭಾಶಯ, ಬಾಬರವರಿಗೆ ಎವರ್ 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 ಬರ್ತ್ಡೇ ಟು ಯು ಅನ್ನೋಣವ ಬಾಬನಿಗೆ. ನಾವು ಸಮ್ಮುಖದಲ್ಲಿದ್ದೀವಿ. ದೂರದಲ್ಲಿದ್ದವರು ಏನು ಮಾಡ್ತಾರೆ? ವಿಜ್ಞಾನದ ಸಾಧನದ ಮೂಲಕ ಶುಭಾಶಯ ಕೊಡ್ತಾರೆ. आप सभी जो भी यहाँ आए हैं वो बाप का जन्मदिन मनाने आए हैं, वह अपना भी मनाने आए हैं. ಬಾಬರವರ ಬರ್ತಡೇ ಮಾಡಲಿಕ್ಕೆ ಬಂದಿದ್ದೀರೋ? ಇವತ್ತು ಯಾರೆಲ್ಲ ಎದುರಲ್ಲಿ ಕೂತ್ಕೊಂಡಿದ್ದೀರೋ ನಿಮ್ಮ ಹುಟ್ಟುಹಬ್ಬನ ಮಾಡಲಿಕ್ಕೆ ಬಂದಿದ್ದೀರಾ? ಬರೇ ಬಾಬಂದಷ್ಟೇನಾ? ಬಾಬನ ಬರ್ತಡೇ ಪ್ಲಸ್ ನಮ್ಮ बर्थडे, क्योंकि यह जयंती विचित्र जयंती है. क्यों विचित्र है? बाप और बच्चों की साथ साथ जन्मदिन है. बाप का बर्थडे सो बच्चों का बर्थडे. ಬಾಬಾ ಮತ್ತು ಮಕ್ಕಳ ಜೊತೆಗೆ ಹುಟ್ಟುಹಬ್ಬ.
ಈ ಹುಟ್ಟುಹಬ್ಬದ ವಿಶೇಷತೆಯನ್ನು ಬರೀತೀರಿ. ಶಿವ ಜಯಂತಿ ಒಂದನೇ ವಿಶೇಷತೆ, ತಂದೆ ಮತ್ತು ಮಕ್ಕಳ ಜನ್ಮದಿನ ಒಂದೇ. सारे कल्प में ऐसी जयंती होती ही नहीं. सारे कल्प में चक्कर लगा के आओ, ಇಡೀ 5000 ವರ್ಷ ಸುತ್ತಾಡಿ ಬನ್ನಿ. ತಂದೆ ಮತ್ತು ಮಕ್ಕಳ ಜನ್ಮದಿನ ಒಂದೇ ದಿನ ಇರ್ತದ. विचित्र जयंती है. तो बाप दादा सभी बच्चों से पूछ रहे हैं. ಆದ್ದರಿಂದ ತಂದೆ ಮತ್ತು ಮಕ್ಕಳ ಜೊತೆಗೆ ಒಂದೇ ದಿನ ಜನ್ಮದಿನ. ಎರಡನೇ ಪಾಯಿಂಟ್ ವಿಚಿತ್ರ ಜಯಂತಿ. ಮೂರನೇ ಪಾಯಿಂಟ್ ಬಾಬಾ ಹೇಳ್ತಿದ್ದಾರೆ, ನಾವೀಗ ಶುಭಾಶಯ ಕೊಡಲಿಕ್ಕೆ ಬಂದಿದ್ದೀವೋ, ಶುಭಾಶಯ ತಗೊಳ್ಳಿಕ್ಕೆ ಬಂದಿದ್ದೀವೋ? बाप दादा अकेला कुछ नहीं करता, क्योंकि जन्म लेते यज्ञ रचा तो यज्ञ में ब्राह्मण चाहिए. ಬಾಬಾ ಹೇಳ್ತಾರೆ, ಈ ಶಿವ ಜಯಂತಿ ವಿಶೇಷತೆ ಗೊತ್ತಾಯ್ತಲ್ಲ. ಯಜ್ಞದ ಬಾಬಾ ಮಕ್ಕಳ ಜನ್ಮ ತಗೊಳ್ತಲೇ ಯಾವುದನ್ನು ರಚನೆ ಮಾಡ್ತಾರೆ? ಯಜ್ಞವನ್ನು ರಚನೆ ಮಾಡ್ತಾರೆ. ಯಜ್ಞದಲ್ಲಿ ಬ್ರಾಹ್ಮಣರು ಬೇಕು. ಆದ್ದರಿಂದ ಶಿವ ಜಯಂತಿ, बच्चों का जयंती, विचित्र जयंती, जन्म रचा, जन्म में ब्राह्मण चाहिए, तो आपका भी जन्म बाप के साथ हुआ. इसका यादगार भक्ति मार्ग में भी शिवरात्रि मनाते ही साथ में ಹೇಳಿ. ಬಾಬನ ಜನ್ಮದಿನ ಜೊತೆಗೆ ಶಿವರಾತ್ರಿಯ ಸಮಯದಲ್ಲಿ ಶಿವಲಿಂಗದ ಜೊತೆಗೆ ಯಾವುದಕ್ಕೆ ಪೂಜೆ ಮಾಡ್ತಾರೆ? ಬಾಬಾ ಅಂತಾರೆ, ಸಾಲಿಗ್ರಾಮಂ ಕೋ ಭಿ ಪೂಜಾ ಹೋತಿ ಹೈ. ಶಿವಬಾಬನ ಜೊತೆಗೆ ಸಾಲಿಗ್ರಾಮಕ್ಕೂ ಸಹಿತ ಪೂಜೆ ನಡೀತದೆ. ಯಾಕೆಂದರೆ ಬಾಬನ ಜನ್ಮದಿನ ಮತ್ತು ಮಕ್ಕಳ ಜನ್ಮದಿನ. ಅನೇಕ ಸಾಲಿಗ್ರಾಮಂ ಕೋ ಪೂಜತೆ ಹಿ. ಶಿವಲಿಂಗ ಒಂದು ಪೂಜೆ ಮಾಡಿದರೆ ಸಾಲಿಗ್ರಾಮ ಎಷ್ಟಿರ್ತದೆ? ಅನೇಕ ಇರ್ತದೆ. ಮಕ್ಕಳು ಅನೇಕ, ತಂದೆ ಒಬ್ಬರೇ. ತೋ ಯ ಜಯಂತಿ ವಂಡರ್ಫುಲ್ ಜಯಂತಿ ಹೇ. ಇನ್ನೊಂದು ಹೆಸರು ಇದಕ್ಕೆ. ಮಕ್ಕಳ ಜಯಂತಿ, ತಂದೆಯ ಜಯಂತಿ, ವಿಚಿತ್ರ ಜಯಂತಿ, ವಂಡರ್ಫುಲ್ ಜಯಂತಿ. ನಂತರ ಯಜ್ಞವನ್ನು ರಚಿಸಿದಂಥ ಸಮಯ. इसलिए इस जयंती को हीरे तुल्य जयंती कहा जाता है. ಏನನ್ನೋಣ ಜಯಂತಿಗೆ? ಹೀರೆ ತುಲ್ಯ जयंती, वज्र समान जयंती. तो बाप दादा सभी साथी बच्चों को पदम पदम गुणा बाहों के हार के बीच पदम पदम गुणा मुबारक दे रहे हैं. बाबा अंतर पदम पदम गुणा बाहों के हार. ಬಾಬರರ ಬಾಹುಗಳೇ ಹಾರ. ಇದರ ನಡುವೆ ಪದ್ಮಾಪಟ್ಟಿನಷ್ಟು ಶುಭಾಶಯವನ್ನು ಬಾಬಾ ಕೊಡ್ತಿದ್ದಾರೆ. यह भी बाप और बच्चों के अति दिल से दिल के प्यार की निशानी है. बाप दादा का बच्चों से वायदा है. ಹೇಳಿ, ಬಾಬರವರು ಮಕ್ಕಳಿಗೆ ಕೊಟ್ಟ ಮಾತೇನು? साथ रहेंगे साथ चलेंगे. तो बोलो, बच्चों का भी बाप से वायदा है. ನಿಮ್ಮ ಜೊತೆಗೇ ಇರ್ತೀರಿ, ನಿಮ್ಮನ್ನ ಜೊತೆಗೇ ಕರ್ಕೊಂಡು ಹೋಗ್ತೀನಿ. ಮಕ್ಕಳು ಏನು ವಾಯ್ದೆ ಮಾಡಿದ್ದೀವಿ ಬಾಬನಿಗೆ? संगम पर साथ है, साथ साथ रहना भी है, विश्व सेवा भी साथ में ही, रहना भी साथ में, उड़ना भी साथ में. तो बोलो, आपका भी वायदा है ना? साथ रहेंगे साथ चलेंगे और ब्रह्मा बाप के साथ विश्व पर राज्य करेंगे. ಬರೀರಿ, ಬಾಬಾ ಕೊಟ್ಟ ವಾಯ್ದ. ಮಕ್ಕಳಿಗೆ ಬಾಬಾ ಕೊಟ್ಟ ಮಾತು. ಜೊತೆಗಿರ್ತೀನಿ, ಜೊತೆಗೆ ಇರುತ್ತೇನೆ, ಮತ್ತೆ ಜೊತೆಗೆ ಬರುತ್ತೇನೆ. ಸಾಥ್ ಚಲೆಂಗೆ. ನಿಮ್ಮ ಜೊತೆಗೇ ಇರ್ತೀನಿ, ಜೊತೆಗೇ ಬರ್ತೀನಿ, ಜೊತೆಗೇ ಇರುತ್ತೇನೆ, ಜೊತೆಗೇ ಬರುತ್ತೇನೆ. ಮಕ್ಕಳು ಕೊಟ್ಟ ಮಾತು. ನೆಕ್ಸ್ಟ್ ಬಾಬಾ ಕೊಟ್ಟ ಮಾತಾಯಿತು. ಈಗ ಮಕ್ಕಳು ಕೊಟ್ಟ ಮಾತು. ಬಾಬನಿಗೇನು ಮಾತು ಕೊಟ್ಟಿವಿ? ಕೆಳಗಡೆ ಬರೀರಿ, ಮಕ್ಕಳು ಕೊಟ್ಟ ಮಾತು.
ಬಾಬಾ ಜೊತೆಗಿರ್ತೇನೆ, ಜೊತೆಗೆ ಇರುತ್ತೇನೆ, ನಿನ್ನ ಜೊತೆಗೆ ಬರುತ್ತೇನೆ, ಬ್ರಹ್ಮ ತಂದೆಯ ಜೊತೆಗೆ ವಿಶ್ವದಲ್ಲಿ ರಾಜ್ಯಭಾರ ಮಾಡುತ್ತೇನೆ. ಬ್ರಹ್ಮ ತಂದೆಯ ಜೊತೆಗೆ ವಿಶ್ವದಲ್ಲಿ ರಾಜ್ಯಭಾರ ಮಾಡುತ್ತೇನೆ. ಆಯ್ತಲ್ಲ, ಬಾಬಾ ಕೊಟ್ಟ ಮಾತು, ನಾವು ಕೊಟ್ಟ ಮಾತು. ಜೊತೆಗೇ ಇರ್ತೀನಿ, ಜೊತೆಗೇ ನಡೆಯುತ್ತೇನೆ, ಬ್ರಹ್ಮ ತಂದೆಯ ಜೊತೆಗೆ ವಿಶ್ವದಲ್ಲಿ ರಾಜ್ಯಭಾರ ಮಾಡುತ್ತೇನೆ. ಪಕ್ಕವಾಯ್ತಾ? ಪಕ್ಕ ಆಯ್ತಾ? ಕರೆಕ್ಟ್ ಆಯ್ತಾ? ಯಹಿ ವಿಶೇಷತಾ ಇಸ್ ಶಿವ ಜಯಂತಿ ಕಿ ಹೈ. ಇದು ಶಿವ ಜಯಂತಿಯ ವಿಶೇಷತೆ. विचित्र जयंती, शिव जयंती, बाप और बच्चों का जयंती, ವಂಡರ್ಫುಲ್ ಜಯಂತಿ, ಹೀರೆ ತುಲ್ಯ ಜಯಂತಿ, ವಿಚಿತ್ರ ಜಯಂತಿ. ಬಾಬಾಂತರ ಈ ಜಯಂತಿಯ ವಿಶೇಷತೆ ಏನಾಯಿತು? ಬಾಬರವರು ಮತ್ತೆ ನಾವು ಪರಸ್ಪರ ಏನು ಕೊಟ್ಟಿವಿ? ಈಗ ಮಾತು ಕೊಟ್ಟಿವಿ. ಬಾಬನು ಮಾತು ಕೊಟ್ಟಿದ್ದಾರೆ, ನಾವು ಮಾತು ಕೊಟ್ಟಿವಿ. बाप दादा ने अमृत वेले से देखा, भिन्न भिन्न स्थान के बच्चे बहुत ही खुशी से मुबारक बधाइयाँ भेज रहे थे. आप तो सभी अभी सम्मुख बधाइयाँ दे भी रहे हो और ले भी रहे हो. ದೇಶ ವಿದೇಶದೆಲ್ಲ ಮಕ್ಕಳು ಬಾಬನಿಗೆ ಭಿನ್ನ ಭಿನ್ನ ಸ್ಥಾನದಲ್ಲಿ ಕೂತ್ಕೊಂಡು ಖುಷಿಯಿಂದ ಶುಭಾಶಯ ಕೊಡ್ತಿದ್ದಾರೆ. ಸಮ್ಮುಖದಲ್ಲಿದ್ದವರು ಕೊಡ್ತಲೂ ಇದ್ದಾರೆ, ತಗೊಳ್ತಲೂ ಇದ್ದಾರೆ. ದೇನಾ ಲೇನಾ ಸಾತ್ ಮೇ ಹಿ. ಬಾಬಾ ಮೊದಲೇ ಹೇಳಿದರು, ವಿದೇಶದಲ್ಲಿದ್ದವರು ವಿಜ್ಞಾನದ ಸಾಧನದ ಮೂಲಕ ಮುಬಾರಕ್ ಕಳಿಸ್ತಿದ್ದಾರೆ. ಎದುರಿಗೆ ಕುಳಿತವರು ಬಾಬಾ ಮುಬಾರಕ್, ಬಾಬಾ ಮುಬಾರಕ್ ಅಂತ ಎದುರುಗಡೆ ಹೇಳ್ತಾ ಇದ್ದಾರೆ. ಕಿತನೆ ಭಾಗ್ಯವಾನ್ ಭಗವಾನ್ ಕೆ ಬಚ್ಚೆ, ಕಿತನೆ ಭಾಗ್ಯವಾನ್ ಭಗವಾನ್ ಕೆ ಬಚ್ಚೆ. ನಾವೆಷ್ಟು ಭಾಗ್ಯವಂತರು. ಯಾರ ಮಕ್ಕಳು? ಭಗವಾನ್ ಕೆ ಬಚ್ಚೆ, ಭಗವಂತನ ಮಕ್ಕಳು. ಸಮ್ಮುಖ ಬರ್ತಡೆ ಮನಾ ರಹೇ ಹಿ. ಸಮ್ಮುಖದಲ್ಲಿ ಬಾಬನ ಜೊತೆಗೆ ಹುಟ್ಟುಹಬ್ಬ ಮಾಡ್ಕೋತಿದ್ದೀವಿ ಅಂದರೆ ಎಷ್ಟು ಭಾಗ್ಯವಾನ್ ಮಕ್ಕಳು. ಸಭೆ ಕೆ ಚೆಹರೆ ಖುಷಿನಮಃ ಖುಷಿ ಮೇ ಉಡ್ತೆ ಹುಯೇ ದಿಕಾಯಿ ದೇ ರಹೇ ಹಿ. ಎಲ್ಲರ ಮುಖದಲ್ಲಿ ಖುಷಿ ಇದೆ, ಹಾರುದು ಕಾಣ್ತಾ ಇದೆ. एक तरफ बाप दादा बच्चों के भाग्य को देख रहे हैं, दूसरी तरफ एक तरफ बच्चों का भाग्य को देख रहे हैं, दूसरी तरफ ಟೋಟಲಿ ಜಗತ್ತಿನ ಜನರನ್ನು ಎರಡು ರೂಪದಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಮಕ್ಕಳು, ಇನ್ನೊಂದು ಭಕ್ತರು. ಒಂದು ಮಕ್ಕಳು, ಇನ್ನೊಂದು ಭಕ್ತರು. ಬರೀರಿ ಕಾಲಮ್ ಹಾಕಿ. ಮಕ್ಕಳು ಹೇಗಿದ್ದಾರೆ, ಭಕ್ತರು ಹೇಗಿದ್ದಾರೆ. ಜಗತ್ತಿನ ಎಲ್ಲ ಮನುಷ್ಯರನ್ನ ನೋಡ್ತಿದ್ದಾರೆ ಬಾಬಾ. ಕಾಲಮ್ ಹಾಕ್ಬೇಕು. ಈ ಕಡೆ ಭಕ್ತರು, ಈ ಕಡೆ ಮಕ್ಕಳು. ಬಾಬಾ ಅಂತಿದ್ದಾರೆ, ಏಕ್ ತರಫ್ ಬಚ್ಚೆ, दूसरी तरफ ಭಕ್ತೋं को भी ಬಾಬಾ देख रहे हैं. ಭಕ್ತರ ಕೆಳಗಡೆ ಬರೀರಿ, ಅಭಿ ತಕ್ ಪುಕಾರ್ ರಹೇ हैं, ಮೊರೆ ಇಡುತ್ತಿದ್ದಾರೆ. ಭಕ್ತರು ಇನ್ನೂ ಏನು ಮಾಡ್ತಿದ್ದಾರೆ? ಮೊರೆ ಇಡ್ತಾ ಇದ್ದಾರೆ. ಮಕ್ಕಳು, ಮಕ್ಕಳ ಕಡೆ ಬರೀರಿ, ಆಪ್ ಸಾತ್ ಮೇ ಮನಾ ರಹೇ ಹೋ. ನಾವು ಶಿವ ತಂದೆಯ ಜೊತೆಗೆ ಹುಟ್ಟು ಹಬ್ಬ ಮಾಡ್ತಾ ಇದ್ದೀವಿ. ಅವರು ಇನ್ನೂ ಶಿವ ಬೇಗ ಬಾರೋ, ಹರ ಬೇಗ ಬಾರೋ ಏನು ಮಾಡ್ತಿದ್ದಾರೆ? ಅವರು ಮೊರೆ ಇಡ್ತಿದ್ದಾರೆ. ನಾವು ಶಿವ ತಂದೆಯ ಸಮ್ಮುಖದಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಬಾಪ್ ದಾದಾನೆ देखा, भक्तों की अनुभूति भी कोई कम नहीं. जो प्रैक्टिकल में आप कर रहे हो उसका यादगार रूप में कितनी अच्छी विधि से यादगार बनाया. ಮಕ್ಕಳ ಕೆಳಗಡೆ ಬರೀರಿ, ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್. ಭಕ್ತರ ಕೆಳಗಡೆ ಯಾದಗಾರ್.
ಯಾದಗಾರ್. ನಾವು ಪ್ರಾಕ್ಟಿಕಲ್ ಆಗಿ ಬಾಬನ ಜೊತೆಗಿದ್ದೀವಿ. ಅವರು ಬಾಬನ ಯಾದಗಾರ ರೂಪ ಯಾವುದು? ಯಾದಗಾರ ರೂಪ ಯಾವುದು? ಲಿಂಗು. ಅವರು ಲಿಂಗು ಜೊತೆಗಿದ್ದಾರೆ, ನಾವು ಪ್ರಾಕ್ಟಿಕಲ್ಲೇ ಬಾಬನ ಜೊತೆಗಿದ್ದೀವಿ. ನಮ್ಮದು ಪ್ರಾಕ್ಟಿಕಲ್, ಅವರದ್ದು ಯಾದಗಾರ್. नेक्स्ट, आपने व्रत लिया, उन्होंने भी व्रत का यादगार बनाया. ಮಕ್ಕಳ ಕೆಳಗಡೆ ಬರೀರಿ, ನಮ್ಮದು ವ್ರತ, ನಮ್ಮದು ವ್ರತ, ಭಕ್ತರದು ವ್ರತದ ಯಾದಗಾರ್, ವ್ರತದ ಯಾದಗಾರ್, ವ್ರತದ ಯಾದಗಾರ್. ನೆಕ್ಸ್ಟ್ ಪಾಯಿಂಟ್, ಭಕ್ತರ ಕೆಳಗಡೆ ಬರೀರಿ, ಭಕ್ತರ ಕೆಳಗಡೆ ವ್ರತ ಒಂದು ದಿನ ಮಾತ್ರ, व्रत ಒಂದು ದಿನ ಮಾತ್ರ. एक दिन थोड़े समय के लिए व्रत रखते. आपने कौन सा व्रत किया? बाप के आगे व्रत रखने का वचन लिया ना, आपने बाप से खुशी खुशी से व्रत लिया ना. बाबा हम इस पूरे जन्म के लिए, ಅವರದು ಒಂದು ದಿನದ ವ್ರತ, ಮಕ್ಕಳದು ಪೂರ್ಣ ಜನ್ಮ ಪೂರ್ಣ, ಜನ್ಮ ಪೂರ್ಣ. ಅವರು ಒಂದು ದಿನ ವ್ರತ ಮಾಡ್ತಾರೆ, ನಾವು जन्म पूर्ण. ब्राह्मण जन्म के लिए व्रत धारण करेंगे. व्रत धारण किया है ना? कौन सा व्रत? कौन सा व्रत? पवित्रता का व्रत, जन्म पूर्ण पवित्रತೆಯ ವ್ರತ. ಮಕ್ಕಳ ಕೆಳಗಡೆ ಏನು ಬರೆದಿರಿ? ಪೂರ್ಣ ಜನ್ಮ ಪೂರ್ಣ ಪವಿತ್ರತೆಯ ವ್ರತ, ಜನ್ಮ ಪೂರ್ಣ पवित्रतेय व्रत. एक जन्म का व्रत लिया, लेकिन एक जन्म पवित्रता का व्रत 21 जन्म चलेगा. वो थोड़े समय के लिए पकाने पीने के व्रत लेते, जागरण को कार्य करते, जागरण का कार्य करते हैं, लेकिन अभी आपके एक जन्म के जागरण से सभी अंधकार से रोशनी में आ गए. ಭಕ್ತರು ಒಂದು ದಿನದ ಜಾಗರಣೆ, ಭಕ್ತರ ಕೆಳಗಡೆ ಒಂದು ದಿನದ ಜಾಗರಣೆ. ನಮ್ಮದು ಮಕ್ಕಳ ಕೆಳಗಡೆ ಒಂದು ಜನ್ಮದ ಜಾಗರಣೆ, ಅವರದು ಒಂದು ದಿನದ ಜಾಗರಣೆ, ನಮ್ಮದು ಒಂದು ಜನ್ಮದ ಜಾಗರಣೆ. ಅವ್ರು ಸ್ವಲ್ಪ ಸಮಯಕ್ಕೋಸ್ಕರ ಖಾನೆ ಪೀನೆಕ ವ್ರತ ಮಾಡ್ತಾರೆ. ಏನು ಮಾಡ್ತಾರೆ ಹೇಳಿ? ಖಾನೆ ಪೀನೆಕ ವ್ರತ ಏನು? ಶಿವರಾತ್ರಿಗೆ ಉಪವಾಸ, ಉಪವಾಸ ಮಾಡ್ತಾರೆ. ಆಮೇಲೆ ಒಂದು ದಿನ ಜಾಗರಣೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾವು ಒಂದು ಜನ್ಮದ ಜಾಗರಣೆಯಿಂದ ಅಂಧಕಾರದಿಂದ ಬೆಳಕಿಗೆ ಬಂದ್ಬಿಟ್ಟೆವು. ಒಂದು ದಿನ ಜನ್ಮದ ಜಾಗರಣೆಯಿಂದ अंधकार से रोशनी में आ गए. यह जागरण भी आपका 21 जन्म चलेगा. ಈ ಒಂದು ಜನ್ಮ ನಮ್ಮದು ರೋಶನಿಯ ಜನ್ಮ 21 ಜನ್ಮದವರೆಗೆ ನಡೀತದೆ. अभी आपने ऐसा जागरण किया जो सारी विश्व आपके जागरण से जागती ज्योति रहेगी. ನಮ್ಮ ನಿಮ್ಮೆಲ್ಲರ ಜಾಗರಣೆಯಿಂದ ಇಡೀ ವಿಶ್ವದಲ್ಲೇ ಜಾಗತಿ ಜ್ಯೋತಿ, कोई भी दुख शांति का अंधकार नहीं रहेगा. ಮುಂದಕ್ಕೆ ಎಂಥ ರೋಶನಿ ಅಂದರೆ ದುಃಖ ಶಾಂತಿಯೇ ಇಲ್ಲ. तो बोलो आपने सारे विश्व को अंधकार से रोशनी में लाया. ನಾವು ಇಡೀ ಜಗತ್ತನ್ನೇ ಅಂಧಕಾರದಿಂದ ರೋಶನಿಗೆ ತಂದೆವು. ಅಷ್ಟರ ಮಟ್ಟಿಗೆ ಜಾಗೃತರಾಗಿದ್ದೀವಿ. ಅನೇಕರಿಗೆ ಜ್ಞಾನದ ಬೆಳಕನ್ನು ಕೊಡ್ತೀವಿ. ಅವರ ಅಜ್ಞಾನ ನಿದ್ರೆಯನ್ನು ಏನು ಮಾಡ್ತೀವಿ? ಎಬ್ಬಿಸ್ತೀವಿ. 21 ಜನ್ಮ ನಾವು ರೋಶನಿಯಲ್ಲಿ ಇರ್ತೀವಿ. ಕೊನೆಯ ಪಾಯಿಂಟ್, ಭಕ್ತರ ಕೆಳಗಡೆ ಬರೀರಿ, ಹದ್ದಿನ ವ್ರತ, ಹದ್ದಿನ ವ್ರತ. ನಮ್ಮದು ಮಕ್ಕಳ ಕೆಳಗಡೆ ಬರೀರಿ, ಬೇಹದ್ದಿನ ವ್ರತ,
ಬೇಹದ್ದಿನ ವ್ರತ. ಎಷ್ಟು ಪಾಯಿಂಟ್ ಆಯಿತು? ಅಷ್ಟು 6 ಪಾಯಿಂಟ್ ಆಯಿತಾ? ನಮ್ಮದು ಬೇಹದ್ದಿನ ವ್ರತ. बेहद का व्रत अच्छा लगता है ना? मेहनत तो नहीं लगती है ना? सहज है मुश्किल है? रोशनी लगता है. जिसको सहज लगता वह हाथ उठावो. ಯಾರಿಗೆ ಬಾಬಾ ಹೇಳುವ ವ್ರತ ಎಲ್ಲ ಕೈಗೊಳ್ಳೋದು ಸುಲಭ ಇದೆ ಅನ್ನೋರು ಕೈ ಎತ್ತಿ. ಕಭಿ ಕಭಿ ಮುಷ್ಕಿಲ್ ನಹೀ ಲಗ್ತಾ? ಕಷ್ಟ ಇಲ್ಲಲ್ಲ ಬಾಬಾ ಹೇಳಿದಂಗೆ ನಡಿಲಿಕ್ಕೆ? ಕಷ್ಟ ಇಲ್ಲ ಅಲ್ವಾ? ಕಭಿ ಲಗ್ತಾ ಹೈ? ಕೆಲವೊಮ್ಮೆ ಕಷ್ಟ ಆಗ್ತದ? ನಹಿ. ಆಪ್ ಜಾನ್ತೆ ಹೋ ಕಿ ಪವಿತ್ರತಾ ಹಮಾರಾ ಜನ್ಮ ಸಿದ್ಧ ಅಧಿಕಾರ ಹೈ. ಪವಿತ್ರತೆ ನಮ್ಮದು ಜನ್ಮ ಸಿದ್ಧ ಅಧಿಕಾರ. ಆದ್ದರಿಂದ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ. ಪ್ಯೂರಿಟಿ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಮನ ವಾಣಿ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ. ಕೇವಲ ಬ್ರಹ್ಮಚರ್ಯ ಮಾತ್ರ ಅಲ್ಲ, ಮನ ವಾಣಿ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ. ಮನ ವಾಣಿ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ. पवित्रता के संस्कार सहज धारण करने वाले हो. ಬಾಬಾ ಅಂತರ ನಾವೆಲ್ಲ ಪವಿತ್ರತೆಯ ಸಂಸ್ಕಾರವನ್ನು ಸಹಜವಾಗಿ ಧಾರಣೆ ಮಾಡುವಂಥವರು. तो पवित्रता का तो संकल्प किया, लेकिन अभी समय अनुसार बाप दादा समय की वार्निंग दे रहे हैं. ಎಲ್ಲರೂ ಪವಿತ್ರತೆಯನ್ನು ಧರಿಸಿದಿರಿ. ಬ್ರಹ್ಮಚರ್ಯದ ಜೊತೆಗೆ ಮನ ವಾಣಿ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರ ಇದ್ದಿರಿ. ಆದರೆ ಸಮಯಾನುಸಾರ ಬಾಬಾ ಕೆಲವು ವಾರ್ನಿಂಗ್ ಕೊಡ್ತಿದ್ದಾರೆ. जैसे पवित्रता का व्रत हिम्मत रख अपना स्वधर्म समझ धारण किया. ಪವಿತ್ರತೆಯ ವ್ರತವನ್ನು ಅದು ಸಾಹಸ ಅಂತ ತಿಳ್ಕೊಂಡು, ಸ್ವಧರ್ಮ ಅಂತ ತಿಳ್ಕೊಂಡು ಏನು ಮಾಡಿದ್ದೀವಿ? ಧಾರಣೆ ಮಾಡಿದ್ದೀವಿ. ವೈಸೆ ಜೋ ದೂಸರಾ ಭೂತ ಹೈ, ಇನ್ನೊಂದು ಭೂತ ಯಾವುದು? ಕ್ರೋಧ. ಪವಿತ್ರತೆಯನ್ನು ಧಾರಣೆ ಮಾಡಿದ್ದೀವಿ, ಸಾಹಸದಿಂದ ಧಾರಣೆ ಮಾಡಿದ್ದೀವಿ, ಸ್ವಧರ್ಮ ಅಂತ ತಿಳ್ಕೊಂಡು ಧಾರಣೆ ಮಾಡಿದ್ದೀವಿ. ಅಷ್ಟೊತ್ತಿಗೆ ಮೊದಲನೇ ಭೂತ ಓಡಿ ಹೋಯ್ತು. ಈಗ ಎರಡನೇ ಭೂತ ಯಾವುದು? ಕಾಮವಿಕಾರ ಆದ ಮೇಲೆ ಎರಡನೇ ಭೂತ ಯಾವುದು? ಕ್ರೋಧ. क्रोध तो आज बाप दादा यह पूछते हैं कि एक महाभूत को तो वृत्त लेकर वृत्ति बदली. ಮಹಾಭೂತವನ್ನು ಓಡಿಸಲಿಕ್ಕೆ ವೃತ್ತ ಕೈಗೊಂಡು ನಮ್ಮ ಅಟ್ಟಿಟ್ಯೂಡೇ ಬದಲಾಗ್ಬಿಡ್ತ. ಮಹಾಭೂತವನ್ನು ಓಡಿಸಿವಿ, ಹಿಮ್ಮತ್ ಮಾಡಿಕೊಂಡೆವು, ಸ್ವಧರ್ಮ ಅಂತ ತಿಳ್ಕೊಂಡೆವು. ಈಗ ಬಾಬಾ ಹೇಳ್ತಾರೆ ನಮ್ಮ ವೃತ್ತಿ ಸಹಿತ ಏನಾಯಿತು? ಬದಲಾಯಿತು, ದೃಷ್ಟಿಕೋನನೂ ಬದಲಾಯಿತು. दूसरा जो भूत है, ಈಗ ಎರಡನೇದು ಭೂತ ಯಾವುದು? क्रोध का. क्या क्रोध के भूत पर विजय प्राप्त करना ये भी संकल्प किया है, या दूसरा विकार है इसलिए छूटे? ಎರಡನೇ ವಿಕಾರ ಅಲ್ವಾ, ನಡೀತದೆ ಬಿಡು. ಮೊದಲನೇದು ಮಹಾಭೂತವನ್ನು ಗೆದ್ದು ಬಿಟ್ಟಿವಲ್ಲ, ನಮ್ಮ ಆ್ಯಟಿಟ್ಯೂಡ್ ಎಲ್ಲ ಬದಲಾಗಿದೆ. ಈಗ ಪವಿತ್ರ ಇದ್ದೀನಿ ನಾನು, ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರ ಇದ್ದೀನಿ. ಕೇವಲ ಬ್ರಹ್ಮಚರ್ಯ ಮಾತ್ರ ಅಲ್ಲ, ಎಲ್ಲ ಕರೆಕ್ಟ್ ಇದ್ದೀನಿ, ಸ್ವಧರ್ಮದಲ್ಲಿ ಇದ್ದೀನಿ, ಹಿಮ್ಮತ್ತಲ್ಲಿ ಇದ್ದೀನಿ. ಓಕೆ. ಈ ಎರಡನೇ ಭೂತ ಕ್ರೋಧ, ಎರಡನೇ ಭೂತ ಇರ್ಬೋದಾ? ಹಾಗಾದರೆ झूठ है. ಕ್ರೋಧ ಸಬಕ್ಕೆ ಕನೆಕ್ಷನ್ ಮೇ ಆತಾ ಹೈ. ಕ್ರೋಧ ಯಾವಾಗ ಬರ್ತದೆ? ಎಲ್ಲರ ಕನೆಕ್ಷನ್ನಲ್ಲಿ ಬಂದಾಗ ಕ್ರೋಧ ಬರ್ತದೆ. ಎಲ್ಲರ ಕನೆಕ್ಷನಲ್ಲಿ ಬಂದಾಗ ಕ್ರೋಧ ಬರ್ತದೆ. ಹೌದಾ? ಒಬ್ಬರೇ ಹಿಂಗೆ ಕುಂತಿದ್ದೀವಿ, ಬರಲಿ ನೋಡೋಣ ಕ್ರೋಧ. ಭಾಳಷ್ಟು ಜನರ ಕನೆಕ್ಷನಲ್ಲಿ ಬಂದಾಗ ಕ್ರೋಧ ಬರ್ತದೆ. ಯೇ ಬಿ ಸಂಕಲ್ಪ महाभूत. बाबा अंतर कनेक्शन में आता है. तो आज के दिन जन्मदिन मनाते हैं,
एक दो को गिफ्ट भी देते। आज बाप दादा ये चाहते जैसे हिम्मत और बाप के मदद से पहले नंबर पर मेच्योरिटी जीत प्राप्त कर चल रहे हो, ಮೊದಲನೆಯ ಕಾಮ ವಿಕಾರದ ಮೇಲೆ ಒಳ್ಳೆ ಸಾಹಸದಿಂದ ಬಾಬನ ಸಹಯೋಗದಿಂದ, ಆಮೇಲೆ ನಂದದು ಸ್ವಧರ್ಮ ಅಂತ ತಿಳ್ಕೊಂಡು ಪವಿತ್ರತೆಯನ್ನು ಧಾರಣೆ ಮಾಡಿ ನಮ್ಮ ಆ್ಯಟಿಟ್ಯೂಡ್ ಎಲ್ಲ ಬದಲು ಮಾಡಿಕೊಂಡು ಮೆಜಾರಿಟಿ ಎಲ್ಲರ ಅದರ ಮೇಲೆ ಜಯಗಳಿಸಿದಿರಿ. ಕ್ಯಾ ಐಸಿ ಕ್ರೋಧ ಪರ್ ಬಿ ಜೀತು ಹೋ ಸಕ್ತಿ ಹೈ? ಅದೇ ರೀತಿ ಕ್ರೋಧದ ಮೇಲೂ ಜಯಗಳಿಸಲಿಕ್ಕಾಗ್ತದಾ? क्रोध बರ್ತದ? क्योंकि कोई भी भूत परेशान तो करते ही, और क्रोध का भूत दूसरों के कनेक्शन में आता है, संपर्क में आता है. ಯಾವುದೇ ಭೂತ ಬಂದರೆ ಪರೇಶಾನ್ ಆಗ್ತೀವಿ. ಕ್ರೋಧ ಅನ್ಯರ ಕನೆಕ್ಷನಲ್ಲಿ ಬಂದಾಗ, ಅನ್ಯರ ಸಂಪರ್ಕದಲ್ಲಿ ಬಂದಾಗ ಕ್ರೋಧ ಬರ್ತದೆ. अपने मन में भी जब क्रोध आता है, खुद भी क्रोध से लाचार होते हैं. ಮನಸ್ಸಿನಲ್ಲಿ ಕ್ರೋಧ ಬಂದ ನಂತರ ನಮಗೆ ಏನಾಗ್ಬಿಡ್ತದೆ? ಅಸಮರ್ಥರಾಗಿಬಿಡ್ತೀವಿ, ನಿಸ್ಸಹಾಯಕರಾಗಿಬಿಡ್ತೀವಿ. ಏನಪ್ಪ, ಯಾಕೆ, ಎಲ್ಲಿಂದ ಬಂತೇನೋ ಅಸಹಾಯಕರಾಗಿಬಿಡ್ತೀವಿ ಕ್ರೋಧ ಬಂದಾಗ. ಕ್ರೋಧ ಹೆಂಗೆ ಬರ್ತಂತೆ? ಅನೇಕರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಕ್ರೋಧ ಬರ್ತದೆ. ಅದು ಬಂತಂದರೆ ಅದು ಪರೇಶಾನ್ ಮಾಡ್ತದೆ. ಜೊತೆಗೆ ಬಾಬಾ ಅಂತಾರೆ ಒಳಗೊಳಗೇನೆ ನಿಸ್ಸಹಾಯಕ ಅನ್ನಿಸ್ತದೆ. तो बाप का बर्थडे मनाने आए हो तो आज बाप दादा चाहे भारत का फॉरेन वाले सभी बच्चों से क्रोध की गिफ्ट लेने चाहते हैं. ಇವತ್ತೇನು ಮಾಡ್ತಾರೆ ಬಾಬಾ? ಸಮ್ಮುಖದಲ್ಲಿ ಯಾರು ಬಂದಿದ್ದೀರಿ ಅಥವಾ ದೇಶ ವಿದೇಶದವರು ಯಾರೆಲ್ಲ ಇದ್ದೀರಿ, ಈಗ ಎಲ್ಲರೂ ಈ ಶಿವ ಜಯಂತಿಗೆ ಬಾಬನಿಗೆ ಏನು ಉಡುಗೊರೆ ಕೊಡಬೇಕು? ಕ್ರೋಧವನ್ನು ಉಡುಗೊರೆಯಾಗಿ ಕೊಡಬೇಕು. ಹೋ ಸಕ್ತಾ ಹೈ? ಕ್ರೋಧವನ್ನು ಗಿಫ್ಟಾಗಿ ಕೊಡಬೇಕು. ಹೋ ಸಕ್ತಾ ಹೈ? ಎಲ್ಲ ಚೀಟಿ ಬರೀರಿ. ಬಾಬಾ, ನಾನು ನಿನಗೆ ಕ್ರೋಧವನ್ನು ಕೊಡುತ್ತಿದ್ದೇನೆ. ಚೀಟಿ ಬರೆದು ಕೊಡಿ ಬಾಬನಿಗೆ. ಬಾಬಾ, ನಾನು ಕ್ರೋಧವನ್ನು ಉಡುಗೊರೆಯಾಗಿ ನಿನಗೆ ಕೊಡುತ್ತಿದ್ದೇನೆ. ಮಕ್ಕಳು ಬರೀಬೇಕಲ್ಲ ಎಲ್ಲ. ಬಾಬಾ, ನಾನು ಕ್ರೋಧವನ್ನು ಉಡುಗೊರೆಯಾಗಿ ನಿಮಗೆ ನೀಡುತ್ತಿದ್ದೇನೆ. ಬಾಬಾ ಹೇಳ್ತಿದ್ದಾರೆ, हो सकता है ना आज के दिन बाप को गिफ्ट में दे सकते, मन में भी नहीं, स्वप्न में भी नहीं. ऐसा अपने को संकल्प रख, हिम्मत से आगे बढ़ने की शक्ति है. ಮತ್ತೆ ಕನಸು ಮನಸ್ಸಲ್ಲಿ ಸಿಟ್ಟು ಬರಬಾರದು. ಬಾಬಾ, ಇವತ್ತು ನಿನ್ನ ಜನ್ಮದಿನ, ನಾನು ಕ್ರೋಧವನ್ನು ನಿನಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇನೆ. ಕ್ರೋಧವನ್ನು ನಿನಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇನೆ. ಬಾಬರವರ ಜನ್ಮದಿನ, ಬರ್ತ್ಡೇಗೆ ಗಿಫ್ಟ್ ಏನು ಕೊಟ್ರಿ? ಹಂಗಾದರೆ ತಗೊಂಬರಿ. ಮತ್ತೆ ಬಾಬಾ, ನಾನಿಗೆ ಕ್ರೋಧವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೇನೆ. यस, तो बाप के सम्मुख हिम्मत से संकल्प करते हैं. ಬಾಬನ ಎದುರಿನಲ್ಲಿ ಕೂತಿದ್ದೀರಿ, ಹಿಮ್ಮತ್ತಿನಿಂದ ಸಂಕಲ್ಪ ಮಾಡ್ತೀರಲ್ವಾ? ಕರೆಂಗೆ बाप से गिफ्ट लेंगे. ಗಿಫ್ಟ್ ಮೇ ದೋ और ಗಿಫ್ಟ್ ಲೋ. ಗಿಫ್ಟನ್ನು ಕೊಡಬೇಕು ಮತ್ತು ಗಿಫ್ಟನ್ನು ತಗೋಬೇಕು. अगर क्रोध पर जीत हो गई तो औरों पर भी जीत प्राप्त करने की हिम्मत आएगी. ಇನ್ಯಾವುದು ಉಳೀತು? ಇನ್ನು ಅನ್ಯದರ ಮೇಲೂ ಜಯಗಳಿಸುವ ತಾಕತ್ತು ಬರ್ತದೆ ನಮಗೆ. ಕಾಮವಿಕಾರ ಆಯಿತು, ಕ್ರೋಧ ಮುಗೀತು. ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ ಎಲ್ಲದರ ಮೇಲೂ ಏನು ಮಾಡ್ತೀವಿ? ಜಯಗಳಿಸುವ ಹಿಮ್ಮತ್ ಬರ್ತದೆ ನಮಗೆ.
तो कौन समझता है कि हम ये गिफ्ट देकर और बाप से ಗಿಫ್ಟ್ लेंगे? हाथ उठाओ. ಬಾಬಾ, ನಾನು ಕ್ರೋಧವನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಟು ನೀನು ಕೊಟ್ಟ ಉಡುಗೊರೆಯನ್ನು ನಾನು ತಗೊಂಡೋಗ್ತೀನಿ. ಕೈ ಎತ್ತಿ, ಕೈ ಎತ್ತಿ. ಎಸ್. ಅಚ್ಚಾ, ಜಂಡಾ ಹಿಲಾ ರಹೇ ಹಿ. ಅಲ್ಲಿ ಬಾಬನ ಮಕ್ಕಳು ಏನು ಮಾಡ್ತಿದ್ದಾರೆ? ಕೈಯಲ್ಲಿ ಜಂಡ ಇತ್ತಂತೆ, ಜಂಡ ಅಲ್ಲಾಡಿಸ್ತಿದ್ದಾರೆ. ಕುಮಾರಿಯ ಬಿ ದೇಖನಾ, ಕುಮಾರಿಯ ಬಿ ದೇಖನಾ. ಬಾಬಾ ಅಂತಾರೆ ಕುಮಾರಿಯರನ್ನ ನೋಡಿ, ಅವರು ಏನು ಮಾಡ್ತಿದ್ದಾರೆ? ಜಂಡ ಹಿಡ್ಕೊಂಡು ಬಾಬನ ಮುಂದೆ ಅಲ್ಲಾಡಿಸ್ತಿದ್ದಾರೆ. ಕುಮಾರಿಯ ಬಿ ದೇಖನಾ. बाप दादा को बच्चों की हिम्मत देख बहुत अच्छा लग रहा है. ಮಕ್ಕಳ ಸಾಹಸ ನೋಡಿ ಬಾಬನಿಗೇನಾಗಿದೆ? ಭಾಳ ಖುಷಿಯಾಗಿದೆ. आप सीन देख रहे हो ना? फोटो निकालो, हाथ उठाओ, फोटो निकालो, फोटो निकालो. ಎಲ್ಲರೂ ಕೈ ಎತ್ತಿ, ಎಲ್ಲರೂ ಕೈ ಎತ್ತಿ. ಬಾಬಾ ಅಂತಾರೆ ಫೋಟೋ ನಿಕಾಲೋ, ಫೋಟೋ ನಿಕಾಲೋ. ಕೈ ಎತ್ತಿ. ಬಾಬಾ ತಿಳಿಸ್ತಿದ್ದಾರೆ, ಹಾಂ ಸಭಿಕಾ ಫೋಟೋ ನಿಕಾಲಿ. ಎಲ್ಲರದ್ದು ಏನು ಮಾಡಿ ಆಯ್ತು? ಈಗ ಫೋಟೋ ತೆಗೆದಾಯ್ತು, ಕೈ ಎತ್ತಿದ್ದೀರಿ, ಮತ್ತೆ ಕ್ರೋಧ ಮಾಡುವಂಗಿಲ್ಲ. बाप दादा इस हिम्मत पर आपको रोज अमृत वेले जब मिलन मनाते हो उस समय विशेष सहज अनुभवी आत्मा बनने की बधाइयाँ देंगे. ಈ ವಿಷಯದ ಮೇಲೆ ಅನುಭವಿ ಆತ್ಮ ಆಗುವುದಕ್ಕೋಸ್ಕರ ಬಾಬಾ ಶುಭಾಶಯವನ್ನು ಕೊಡ್ತಿದ್ದಾರೆ. इतने सब अपने अपने स्थान पर रहते भी जब लोग देखेंगे कि ये इतने रहते हैं, इकट्ठे रहते हैं, प्रवृत्ति संभालते हैं, घर बार छोड़ के नहीं गए हैं, लेकिन पवित्र प्रवृत्ति बनाई तो क्या हो जाएगा? ಬಾಬಾ ಹೇಳ್ತಿದ್ದಾರೆ, ಜನ ನೋಡ್ತಿದ್ದಾರೆ. ಜನ ಏನು ನೋಡ್ತಿದ್ದಾರೆ? ಬಾಬಾ ಅಂತಿದ್ದಾರೆ, ತಾವು ಇಂಥ ಬೇರೆ ಬೇರೆ ಸ್ಥಾನದಲ್ಲಿದ್ದೀರಿ, ಎಲ್ಲರೂ ಎಷ್ಟು ಒಟ್ಟಾಗಿದ್ದೀರಿ, ಪ್ರವೃತ್ತಿಯನ್ನು ಸಂಪಾಲನೆ ಮಾಡ್ತಾ ಇದ್ದೀರಿ, ಮನೆ ಮಠವನ್ನು ತೊರೆದಿಲ್ಲ, ಚೋಡಿಕೆ ನಹಿ ಗಯೇ ಹಿ. ಮನೆ ಇದೆ, ಎಲ್ಲ ಇದೆ, ಸಂಸಾರ ಇದೆ, ಪ್ರವೃತ್ತಿ ಇದೆ, ಸಂಪಾಲನೆ ಮಾಡ್ತಿದ್ದೀರಿ, ಒಟ್ಟಿಗೆ ಇದ್ದೀರಿ, ಇಷ್ಟು ಜನ ಒಟ್ಟಿಗೆ ಇದ್ದೀರಿ. ಲೇಕಿನ್ ಪವಿತ್ರ ಪ್ರವೃತ್ತಿ ಬನಾಯಿ ಹೈ ತೋ ಕ್ಯಾ ಹೋ ಜಾಯೇಗಾ? ಇಷ್ಟು ಜನನ ಪವಿತ್ರ ಪ್ರವೃತ್ತಿ ಮಾಡಿಬಿಟ್ರೆ ಏನಾಗ್ಬೋದು? ಏನಾಗ್ಬೋದು? बाबा ಹೇಳ್ತಿದ್ದಾರೆ, क्या हो जाएगा? जो आप सबके अंदर शुभ भावना है कि आत्माओं की क्यों लग जाए, वह क्यों आपको दिखाई देगी. ಎಲ್ಲ ಬಾಬನ ಮಕ್ಕಳು ಮನೆ ಮಠ ಸಂಪಾಲನೆ ಮಾಡ್ತಾ ಇದ್ದರು, ಇಷ್ಟು ಪವಿತ್ರ ಪ್ರವೃತ್ತಿ, ಒಟ್ಟಿಗೆ ಇದ್ದಾರೆ, ಮನೆ ಮಠ ಬಿಟ್ಟಿಲ್ಲ, ಇಷ್ಟು ಚಂದ ಸಂಪಾಲನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲರ ಸಂಸಾರ ಏನಾಗಿದೆ? ಪವಿತ್ರ ಪ್ರವೃತ್ತಿ ಮಾರ್ಗ. ಆವಾಗ ಜನ ಏನು ಮಾಡ್ತಾರೆ? ಕ್ಯೂ ಆಗಿ ಬರ್ತಾರೆ. ಆ ದೃಶ್ಯ ಕಂಡು ಬರ್ತಾ ಇದೆನಾ? ಬಾಬಾ ಅಂತಾರೆ, ಕ್ರೋಧ ಪ್ರತ್ಯಕ್ಷ ದಿಕಾಯಿ ದೇತಾ ಹೈ. ಕ್ರೋಧ ಆದರೆ ಪ್ರತ್ಯಕ್ಷ ಕಂಡು ಬರ್ತದೆ. ಈಗ ಈ ದೃಶ್ಯ ಏನಾಗಬೇಕು? ನಮಗೆ ಪ್ರತ್ಯಕ್ಷವಾಗಿ ಕಾಣಬೇಕು. ಜब प्रैक्टिकल देखेंगे कि यह तो सिर्फ पवित्रता कहते नहीं, पवित्र रह करके दिखाते ही प्रत्यक्षता चाहते हो तो ये प्रत्यक्ष प्रमाण है. इससे सभी आकर्षित होके स्वतः ही आएंगे. ಬಾಬಾ ಹೇಳ್ತಿದ್ದಾರೆ, ಪವಿತ್ರತೆಯ ಜೊತೆಗೆ ಕ್ರೋಧ ಇದು ಪ್ರತ್ಯಕ್ಷ ಪ್ರಮಾಣವಾಗಿ ತೋರಬೇಕು. ನಿಜವಾಗಿ ಇವರ ಹತ್ರ ಏನಿಲ್ಲ? ಕ್ರೋಧನೇ ಇಲ್ಲ. ಪವಿತ್ರತೆಯ ಜೊತೆಗೆ ಇವರು ಕ್ರೋಧವನ್ನು ಗೆದ್ದಿದ್ದಾರೆ. ಬಾಬಾ ಅಂತಾರೆ, ಪ್ರತ್ಯಕ್ಷ ಪ್ರಮಾಣ ಸಭಿ ಆಕರ್ಷಿತ ಹೋಗಿ ಸ್ವತಃ ಆಯಂಗಿ. ಆವಾಗ ಎಲ್ಲರ ಆಕರ್ಷಿತ ಆಗಿ ಸ್ವತಃ ನಮ್ಮ ಬಳಿ ಬರ್ತಾರೆ. ಲೇಕಿನ್ ಸುನಾಯೇ, ಆಗೆ ಸುನಾಯೇ, ಕ್ರೋಧ ಆನೆ ಕಾ ಕಾರಣ ಹೈ. ಕ್ರೋಧ ಯಾಕೆ ಬರ್ತದೆ? ಕಾಮವಿಕಾರದ ಜೊತೆಗೆ ಕ್ರೋಧವನ್ನು ಫುಲ್ ಗೆದ್ದು ಬಿಟ್ಟೆವಂದರೆ ಜನ ಎಲ್ಲ ಏನಾಗ್ತಾರೆ? ನಮ್ಮ ಕಡೆಗೆ ಆಕರ್ಷಿತ ಆಗ್ತಾರೆ. ಇಲ್ಲ ಅಂತಂದರೆ ಏನಾಗ್ತದೆ? ಬಾಬಾ ಅಂತಾರೆ ಎಲ್ಲ ಆತ್ಮಗಳು ಕ್ಯೂ ಅಲ್ಲಿ ಬಂದುಬಿಡ್ತಾರೆ.
ಪ್ರತ್ಯಕ್ಷ ಪ್ರಮಾಣವನ್ನು ನೋಡಿ ಆಕರ್ಷಿತ ಆಗ್ತಾರೆ. ಸರಿ, ಮತ್ತೆ ಮುಂದುವರಿಸಲಾ? ಕ್ರೋಧ ಬರಲಿಕ್ಕೆ ಏನು ಕಾರಣ ಕೇಳ್ತಿದ್ದಾರೆ ಬಾಬಾ. मेजॉरिटी देखा गया है कि कहाँ ना कहाँ ईर्ष्या और साथ में कुछ भी देख करके चलते हुए वेस्ट थॉट्स का बीज भी क्रोध को लाता है. क्रोध के कारण क्रोध बरलु कारण क्रोध बरलु कारण ಒಂದನೇದ್ದು ಈರ್ಷೆ, ಎರಡನೇದ್ದು ವೇಸ್ಟ್ ಥಾಟ್ಸ್. ಕ್ರೋಧ ಬರಲು ಕಾರಣ ಒಂದನೇದ್ದು ಈರ್ಷೆ, ಎರಡನೇದ್ದು ವೇಸ್ಟ್ ಥಾಟ್ಸ್. साथ में कुछ भी देख करके चलते हुए वेस्ट थॉट्स का बीज भी क्रोध को लाता है. क्योंकि वेस्ट थॉट्स है बीज, इस बीज से क्रोध भी उत्पन्न होता. इसका एक शब्द निमित्त बनता है. उस एक शब्द के बीज को अगर खत्म किया तो सहज हो जाएगा. ಈ ಕ್ರೋಧ ಬರ್ತದಲ್ಲ, ಒಂದನೇದ್ದು ಈರ್ಷೆ ಅಂದರು ಬಾಬಾ, ಎರಡನೇದು ಯಾವುದು? ವೇಸ್ಟ್ ಥಾಟ್ಸ್. ವೇಸ್ಟ್ ಥಾಟ್ಸಲ್ಲಿಯೂ ಒಂದು ಶಬ್ದ ಹೇಳಿ, ಅದರಿಂದಲೇ ಕ್ರೋಧ ಬರೋದು. ಬಾಬಾ ಹೇಳ್ತಾರೆ, एक शब्द है क्यों. क्यों, यह क्यों, यह क्यों हुआ, यह क्यों किया, यह क्यों करते ही, ಇದ್ಯಾಕೆ, ಯಾಕೆ ಹೀಗಾಯಿತು, ಇವರು ಯಾಕೆ ಹಿಂಗೆ ಮಾಡ್ತಿದ್ದಾರೆ. इस क्यों शब्द की बड़ी क्यों है. क्यों ಹಿಂದಿ ಅಕ್ಷರ ಕ್ಯೋं. ಅಷ್ಟೊತ್ತಿಗೆ ಇಂಗ್ಲೀಷ್ ಅಕ್ಷರ ಏನು ಭಾಳ ಕ್ಯೂ ಬಂದುಬಿಡ್ತದೆ. ಕ್ಯೂ ಕ್ಯೋ ಶಬ್ದ ಇದ್ದರೆ ಸಾಕು, ಅನೇಕ ಕ್ಯೂಗಳು ಬಂದುಬಿಡ್ತವೆ. और देखो क्यू अक्षर इंग्लिश में लिखो. क्यू क्यू इंग्लिश में लिखो तो कितना मुश्किल लिख जाता. ये लिखो, ये लिखो, ये इंग्लिश में लिखो. ये सुलभनो क्यू सुलभनो बरीलिಕ್ಕೆ. हाँ, ये ಸುಲಭನೋ ಕ್ಯೂ ಸುಲಭನೋ? ಏ ಬರೆಯೋದು ಸುಲಭ. ಹೆಂಗೆ? ಕ್ಯೂ ಅಂದರೆ ಮತ್ತೆ ಹಿಂಗೆ ಮಾಡಬೇಕು. ಬಾಬಾ ಅಂತಿದ್ದಾರೆ ये लिखो, कितना सहज है. तो बाप दादा आज यही चाहते, इस क्यों शब्द का क्यों खत्म करो. तो जो आप सबकी आशा है, अभी जल्दी जल्दी बाप की प्रत्यक्षता हो, हर एक की दिल में बाप के स्नेह का झंडा लहराए. ಎಲ್ಲರಿಗೂ ಆಸೆ ಇದೆಲ್ಲ, ಭಾಳ ಬೇಗ ಬೇಗ ಬಾಬನ ಪ್ರತಿಷ್ಠೆ ಆಗಬೇಕು. ಎಲ್ಲರ ತಲೆಯೊಳಗೆ ಬಾಬರವರ ಸ್ನೇಹದ ಫ್ಲ್ಯಾಗ್ ಏನಾಗಬೇಕು? ಹಾರಾಡಬೇಕು. ದಿಲ್ ಗೀತ್ ಗಾಯೆ, ದಿಲ್ ಮೇ ಗೀತ್ ಗಾಯೆ. ಎಲ್ಲರ ಹೃದಯದಲ್ಲಿ ಹಾಡು ಬರಬೇಕು. ಯಾವ ಹಾಡು? ಹಮಾರ ಬಾಬಾ ಆ ಗಯಾ. ಹೇಳಿ, ಯಾವ ಹಾಡು? ಹಮಾರ ಬಾಬಾ ಆ ಗಯಾ. ಬಾಬಾ ಅಂತಿದ್ದಾರೆ, ಹೃದಯದಲ್ಲಿ ಜೆಂಡ ಹಾರಬೇಕು. ಯಾವುದರಲ್ಲಿ? ಸ್ನೇಹದ ಜೆಂಡ ಹಾರಬೇಕು. ದಿಲ್ಲಲ್ಲಿ ಹಮಾರ ಬಾಬಾ ಆ ಗಯಾ. ಮೀಠಾ ಬಾಬಾ ಆ ಗಯಾ. ಮೀಠಾ ಬಾಬಾ आ गया, हमारा बाबा आ गया, मीठा बाबा आ गया. यही चाहते हो ना? जल्दी जल्दी प्रत्यक्षता का झंडा सबके दिल में लहराए. ಇದು ಪ್ರತ್ಯಕ್ಷತೆ ಬೇಗ ಬೇಗ ಎಲ್ಲರ ಹೃದಯದಲ್ಲಿಯೂ ಆಗಬೇಕು. ಇಸ್ಕೆ ಲಿಯೇ ಆದ್ದರಿಂದ ಯಾವುದನ್ನು ಖತಮ್ ಮಾಡಬೇಕೀಗ? ಯಾವ ಭಾಷೆ? ಯಾವುದನ್ನು ಖತಮ್ ಮಾಡಬೇಕಂದ್ರೆ ಬಾಬಾ ಕ್ಯೋ, ಕ್ಯಾ, कैसे होगा? कई कई के भाषा खत्म करके बोलना है. तो कमाल बोलो.
ಯಾವುದು? ಕ್ಯೂ ಕ್ಯಾ ಕ್ಯೂ ಕೈ ಕೈ ಕೈ, ಈ ಕಾಕಾಂತದಿಂದ ಬರ್ತದಲ್ಲ, ಅವೆಲ್ಲವನ್ನ ಖತಮ್ ಮಾಡ್ರಿ. ಕೈ ಕೈ ನಹಿ ಕರೋ. जब बाप दादा ने बच्चों का बोर्डिंग खोला बाबा बच्चों का, ಎಲ್ಲಿ ಮಕ್ಕಳದು ಬೋರ್ಡಿಂಗ್ ಓಪನ್ ಮಾಡಿದ್ರಲ್ಲ ಬಾಬಾ, ಪಾಕಿಸ್ತಾನಕ್ಕೆ ಬಾತ್ ಹೇ, ಕರಾಚಿಯಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಬಾಬಾ ಬೋರ್ಡಿಂಗ್ ಓಪನ್ ಮಾಡ್ತಾನೆ, ಎಲ್ಲ ಮಕ್ಕಳು ಇಂಥ ಮಕ್ಕಳೇ ಇದ್ದರೆ ಎಲ್ಲ ಬಾಬಾ ಬೋರ್ಡಿಂಗ್ ಓಪನ್ ಮಾಡುವಾಗ, आदि में जो तो जगदम्बा बच्चों को ये कहती थी के ಭಾಷಾ नहीं करो. ಮಮ್ಮರವ್ರು ಈ ಮಾತನ್ನು ಹೇಳ್ತಿದ್ರು, ಕೈ ಕೈ ಅಂತ ಶಬ್ದ ಭಾಷೆಯನ್ನು ಮಾತಾಡಬೇಡಿ. ಕೈ ಕೈ ಕೆ ಜ್ಯಾದಾ ಕೌನ್ ಕರ್ತಾ ಹೈ, वो अच्छा लगता है क्या? तो अभी क्यों क्योंकि क्यों नहीं लगाओ. ಕ್ಯೂ ಅಂತ ಹೇಳ್ಕೊಂಡು ಎಂದಿಗೂ ಸಹಿತ ಕ್ಯೂವನ್ನು ಮಾಡಬೇಡಿ. ಮತ್ತು ಏನನ್ಬೇಕೀಗ? ಏನನ್ಬೇಕು? ಏನು ಹೇಳಿದರು, ಯಾಕೆ, ಏನು, ಹೇಗೆ, ಈ ಕ್ಯಾ ಕ್ಯೋ ಕ್ಯೂ ಈ ಶಬ್ದವನ್ನು ಬಳಸಬೇಡ್ರಿ. ಮತ್ತು ಯಾವ ಶಬ್ದವನ್ನು ಬಳಸಬೇಕು? ಬಾಬಾ ಹೇಳ್ತಾರೆ, ಬರೀರಿ. ಹಾಜಿ, ಅಚ್ಚಾಜಿ, ಬಹುತ ಅಚ್ಚಾ, ಹಾಜಿ, अच्छा जी, बहुत अच्छा, हम मिलके करेंगे, हम मिलके करेंगे, उड़ेंगे, ऐसे बोलो. ಬಾಬಂದೇನೋ ಡೈರೆಕ್ಷನ್ ಬಂತು. ಕ್ಯೋ ಕ್ಯಾ ಕೈಸೆ ಈ ಟೈಪ್ ಮಾತಾಡಬಾರ್ದು. ಮತ್ತೇನನ್ಬೇಕು? ಏನನ್ಬೇಕು? ಹಾಜಿ, ಅಚ್ಚಾಜಿ, ಬಹುತ್ ಅಚ್ಚಾ, हम मिलके करेंगे, उड़ेंगे, ऐसे बोलो. भाषा का परिवर्तन हो सकता है ना. के नहीं, ये क्यों छोड़ दो तो वो क्यों लगेगी. आद्रिंदा ಈ कैसे क्यों क्या ಕ್ಯಾ ಕ್ಯೋ ಕೈಸೆ ಈ ಕೆ ಅಂತ ಅನ್ನುವಂಥ ಶಬ್ದಗಳನ್ನೆಲ್ಲ ಬಿಟ್ಟುಬಿಡಿ. ಅದರ ಬದಲು ಬಾಬಾ, ಹಾಜಿ ಬಾಬಾ, ಅಚ್ಚಾ ಬಾಬಾ, ಬಹುತ್ ಅಚ್ಚಾ ಬಾಬಾ, ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ ಬಾಬಾ, ನಾವೆಲ್ಲ ಹಾರ್ತಿದ್ದೀವಿ ಬಾಬಾ ಅಂತ ಹೇಳ್ಕೊಂಡು ಮಾತಾಡಿ. ಈ ರೀತಿ ಭಾಷೆಯನ್ನು ಬದಲು ಮಾಡಬೇಕು ಅಂತ ಬಾಬಾ ತಿಳಿಸ್ತಾರೆ. ದೇಖೋ, ಶಿವ್ ಕೆ ऊपर अक्क के फूल ही चढ़ते ही. ಶಿವರಾತ್ರಿಯ ದಿವಸ ಶಿವಲಿಂಗದ ಮೇಲೆ ಯಾವ ಹೂ? ಎಕ್ಕೆ ಹೂವನ್ನು ಹಾಕ್ತಾರೆ. तो आज शिवरात्रि मना रहे हो, शिव का जन्मदिन मना रहे हो, तो सभी यह ಇವತ್ತು ಯಾವ ಎಕ್ಕೆ ಹೂ ಬಾಬನಿಗೆ ಅರ್ಪಿಸ್ಬೇಕು? ಎಲ್ಲ ಅರ್ಪಿಸಿದಿರಿ. ಈಗ ಯಾವ ಹೂ ಇವತ್ತು ಬಾಬನಿಗೆ ಅರ್ಪಿಸ್ಬೇಕು? ಯಾವ ಎಕ್ಕೆ ಹೂ? ಏನು ಬರೆದು ಕೊಟ್ರಿ ಎಲ್ಲ ಬಾಬನಿಗೆ? ಬಾಬಾ ಹೇಳ್ತಿದ್ದಾರೆ, ಕ್ರೋಧ ರೂಪಿ अक्क के फूल बाप दादा को अर्पण कर दो तो आप दर्पण बन जाएंगे. ಕ್ರೋಧ ಎನ್ನುವ ಎಕ್ಕೆ ಹೂವನ್ನು ಬಾಬನಿಗೆ ಇವತ್ತು ಅರ್ಪಿಸಿರಿ, ಆವಾಗ ನಾವು ದರ್ಪಣ ಆಗ್ತೀವಿ. ನಮ್ಮ ಹತ್ರ ಬಾಬನ ಪ್ರತ್ಯಕ್ಷತೆ ಆಗ್ತದೆ, ನಾವೇ ದರ್ಪಣ ಆಗ್ತೀವಿ. ಬಾಬಾ ಹೇಳ್ತಾರೆ, ಒಂದನೇದ್ದು ವಿಕಾರ ಮಹಾಭೂತ, ಅದನ್ನು ಗೆದ್ದೀವಿ, ಪವಿತ್ರತೆಯ ವೃತ್ತವನ್ನು ಧಾರಣೆ ಮಾಡಿದ್ದೀವಿ. ಎರಡನೇ ಭೂತ ಯಾವುದಂದ್ರೆ ಬಾಬಾ? ಕ್ರೋಧ. ಇವತ್ತಿನ ದಿನ ಕ್ರೋಧ ಎನ್ನುವ ಎಕ್ಕೆ ಹೂವನ್ನು ಬಾಬನಿಗೆ ಅರ್ಪಿಸಿರಿ. ಪಸಂದ್ ಏನಾ? ಅಚ್ಚಾ, ತೋ ಅಭಿ ಹೋಲಿ ಪರ್ ಬಾಪ್ ದಾದಾ ಆಯಂಗೆ ನೆಕ್ಸ್ಟ್. ಯಾಕೆಂದರೆ ಇದು ಬಾಬರವರ ಮುರಳಿ ಏನಿದೆ ಶಿವರಾತ್ರಿಗೆ ಸಂಬಂಧಪಟ್ಟು ಫೆಬ್ರವರಿ 11 ಇತ್ತು 2010. ಶಿವರಾತ್ರಿ ಆದ ನಂತರ ನೆಕ್ಸ್ಟ್ ಹಬ್ಬ ಯಾವುದು? ಹೋಲಿ ಹಬ್ಬಕ್ಕೆ ನಾನು ಬರ್ತೀನಿ. ಮತ್ತೆ ಬಾಬಾ ಹೇಳ್ತಿದ್ದಾರೆ, ತೋ ಉಸ್ಮೆ ರಿಸಲ್ಟ್ ಲೆಂಗೆ, ನಾನು ಆವಾಗ ರಿಸಲ್ಟ್ ನೋಡ್ತೀನಿ. ಈ ರೀತಿ ಬರ್ಕೊಟ್ಟ ಮೇಲೆ ಬಾಬನಿಗೆ ಎಕ್ಕೆ ಹೂವನ್ನು ಅರ್ಪಣೆ ಮಾಡಿದ ಮೇಲೆ, ಕ್ರೋಧವನ್ನು ಅರ್ಪಣೆ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬಾರ್ದು? ಕ್ರೋಧ ಬರುವಂತಿಲ್ಲ. ನೆಕ್ಸ್ಟ್ ಬಾಬಾ ಬರ್ತಾರೆ, ಆಯಂಗೆ ರಿಸಲ್ಟ್ ಲೆಂಗೆ, ತಕ್ಕನೆ ಹಿ ಜಾನ
ಹುವಾ ನಹಿ, ನಿಶ್ಚಯ ಬುದ್ಧಿ ಹೋಕೆ ಕರೋ, ನಿಶ್ಚಯ ಬುದ್ಧಿಯಲ್ಲಿ ಇದ್ದುಕೊಂಡು ಮಾಡಿ. ಕರ್ನಾ ಹಿ ಹೇ, ನಾನು ಇವತ್ತಿನಿಂದ ನಾನು ಮಾಡಲೇಬೇಕು, ಬಾಬಾ ಹೇಳಿದಂತೆ ನಾನು ನಡಿಲೇಬೇಕು. ಅವರ ಹಾತು ಉಟಾಯ, ಮತ್ತೇನು ಮಾಡಿದರು ಬಾಬಾ? ಹಾತು ಉಟಾಯ, ಫೋಟೋ ಬಿ ಕೈ ಎತ್ತಿಸಿ ಏನು ಮಾಡಿದರು ಬಾಬಾ? ಇವತ್ತು ಫೋಟೋ ಸಹಿತ ತೆಗೆಸಿದ್ದಾರೆ. ಹಾತು ಉಟಾನ ಅರ್ಥಾತ್ ಬಾಪಕೋ ದೇತಿಯ, ಕೈ ಎತ್ತುದಂದ್ರೆ ಏನತ್ತ? ಬಾಬನಿಗೆ ಕೊಟ್ಟು ಬಿಡೋದು. ದಿಯಾನ ಫಿರ್ ಹಾತು ಉಟಾವೋ, ಮತ್ತೆ ಪುನಃ ಕೈ ಎತ್ತಿ. ದೇಖ ರಹಿ ಹೈ ದಾದಿಯಾ, ದೇಖ ರಹಿ ಹೋನ, ತಾಲಿ ಬಜಾವೋ, ತಾಲಿ ಬಜಾವೋ. ಯಾಕೆಂದರೆ ಕ್ರೋಧ ಎನ್ನುವ ಎಕ್ಕೆ ಹೂವನ್ನು ಬಾಬನಿಗೆ ಇವತ್ತು ನಾನು ಅರ್ಪಿಸಿದ್ದೀನಿ. ನಾವೇ ಅರ್ಪಿಸೋರು, ಚಪ್ಪಳೆ ತಟ್ಟೋರು ಯಾರು? ನಾವೇ. ಬಾಬಾ ಅಂತಾರೆ ಹಿಮ್ಮತ್ತು ಕಬ್ಬಿ ಬಿ ನೈ ಹಾರ್ನ, ಎಂದಿಗೂ ಸಹಿತ ಸಾಹಸವನ್ನು ಕಳ್ಕೊಬೇಡಿ. ಮೊದಲಂದ್ರೆ ಬಾಬಾ ದೃಢ ನಿಶ್ಚಯ ಇರಲಿ, ಪವಿತ್ರತೆ ನನ್ನ ಸ್ವಧರ್ಮ ಅಂತ ಸ್ವೀಕಾರ ಮಾಡಿ. ಈಗಂತಾರೆ ಬಾಬಾ ಹಿಮ್ಮತ್, ಸಾಹಸ ಎಂದಿಗೂ ಕಳ್ಕೊಬೇಡಿ. ಅಗರ್ ತೋಡಾ ಭಿ ಕಮ್ ಹುआ तो आगे के लिए हिम्मत करके छोड़ नहीं देना, बढ़ते रहना. बाप दादा कमांड है, कहते तो है साथ है, कमांड है. तो ऐसे समय पर अगर कुछ भी हो तो बाप दादा कमांड है, उसको सामने लावो, फिर अर्पण कर दो. ಬಾಬಾ ಅಂತ ನಿಮಗೆ ಆ ಸಮಯದಲ್ಲಿ ಬಾಪ್ತಾದ ನನ್ನ ಜೊತೆಗಿದ್ದಾರೆ ಅನುಭವ ಮಾಡಿ. ಏನಾದರೂ ಅಂತ ಕ್ರೋಧ ಬರುವ ಸಂದರ್ಭ ಬಂತಂತ ತಿಳ್ಕೋಣ, ಆವಾಗ ಕೂಡಲೇ ಬಾಪ್ತಾದ ಕಮೈಂಡ್ ಹೇ, ಇದನ್ನು ಸಾಮನೆ ಲಾವೋ, ಅದನ್ನು ಎದುರಿಗೆ ತಂದುಕೊಳ್ಳಿ. ನಾನು ಯಾರ ಜೊತೆಗಿದ್ದೀನಿ, ಯಾರ ಜೊತೆಗೆ ನಾನು ಜಂಟಿ, ನಾನು ಕಮೈಂಡ್ ಅಂಥ ಸರ್ವಶಕ್ತಿವಂತ ಪರಮಾತ್ಮನ ಜೊತೆಗಿದ್ದೀನಿ. ಬಾಬಾ ಅಂತಾರೆ ಈ ರೀತಿ ನೀವು ಸಾಮನೆ ಲಾಕೆ ಫಿರ್ ಏನು ಮಾಡಿರಿ, ಕ್ರೋಧವನ್ನು ಅರ್ಪಣೆ ಮಾಡಿಬಿಡಿ. ಮತ್ತೇನಾದ್ರು ಬಂದರೆ ಆ ರೀತಿ ಅರ್ಪಣೆ ಮಾಡಿ. ಲೇಕಿನ್ ಬಾಪ್ ದಾದಾ ಚಾತಾ ಹೇ ಸಭಿ ಬಚ್ಚೆ ನಂಬರ್ 1 ಹೇ. ಎಲ್ಲರೂ ನಂಬರ್ 1 ಅಲ್ವಾ? ಯಾಕಂತಿದ್ದಾರೆ ಬಾಬಾ ನಂಬರ್ 1 ಅಂತ? ಯಾಕಂತಿದ್ದಾರೆ? ದಿ ಹುಯಿ ಚೀಸ್ ಅಮಾನತು ಹೋಗಿ. ನೀವು ಬಾಬನಿಗೆ ಕೊಟ್ಟಿದ್ದೀನಿ ಅಂತಂದ ಮೇಲೆ ಅದು ಏನಾಯಿತು? ಯಾರ್ದಾಯ್ತು? ಅದು ಬಾಬಂದಾಯಿತು. ಕೊಟ್ಟ ಮೇಲೆ ಮತ್ತೆ ಅದನ್ನು ನನ್ನದನ್ಬೇಡ್ರಿ, ನನಗೆ ಸಿಟ್ಟು ಬಂತಂತ ಅನ್ಬೇಡ್ರಿ, ಈಗ ಅದು ಬಾಬಂದಾಯಿತು. ಬಾಬಾ ಹೇಳ್ತಾರೆ ಬಾಬನಿಗೆ ಒತ್ತೆ ಇಟ್ಟಂಗೆ, ಅಮಾನತ್ ಮೇ ಕ್ಯಾನಾತ್ ಏ ಬುರಾ ಮಾನ ಜಾತ. ಎಲ್ಲ ಕೊಟ್ಟು ಅವಂದಂತ ಹೇಳಿದ ಮೇಲೆ ಮತ್ತೆ ನಂದು ಅಂತಂದರೆ ಅದು ತಪ್ಪಾಗ್ತದೆ, ಅದು ಕೆಟ್ಟದನ್ನಿಸ್ತದೆ. दी हुई चीज़ कभी वापस नहीं ली जाती क्योंकि मेरी नहीं है. ಕೊಟ್ಟ ನಂತರ ಮತ್ತೆ ನಂದು ಅನ್ಲಿಕ್ಕೆ ಹೋಗಬೇಡ್ರಿ. ಬಾಬಾ ಹೇಳ್ತಾರೆ ಅದು ನನ್ನದಲ್ವೇ ಅಲ್ಲ. ಆದರೆ ನಮ್ಮನ್ನು ಪೂರಕವಾಗಿ ಹೃದಯ ತುಂಬಿ ಏನು ಮಾಡಬೇಕೀಗ? ಬಾಬನಿಗೆ ಈ ಕ್ರೋಧ ಎನ್ನುವ ಎಕ್ಕೆ ಹೂವನ್ನು ಇವತ್ತು ಪವಿತ್ರ ದಿನದಂದು ಬಾಬನಿಗೆ ಅರ್ಪಿಸಿ ಬಿಡಬೇಕು. ಇವತ್ತಿನಿಂದ ಅವಂದೇ, ಅದು ನಂದಲ್ವೇ ಅಲ್ಲ. ಮತ್ತು ಏನಾರು ನಡು ಬಂದರೆ ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ತಿಳ್ಕೊಂಡು ಏನು ಮಾಡಿ, ಸಾಮನೆ ಲಾಕೆ ಫಿರ್ ಅರ್ಪಣ ಕರೆದು ಮತ್ತೇನು ಮಾಡಿ, ಅರ್ಪಣೆ ಮಾಡಿ. आज बाप दादा चारों ओर के जो स्क्रीन में भी देख रहे हैं वहाँ बैठ सब खुशी खुशी से देख रहे हैं और संकल्प भी कर रहे हैं. तो मधुबन या सभी सेंटर क्या बन जाएंगे? क्या बन जाएंगे? ಒಂದು ವೇಳೆ ಎಲ್ಲರೂ ಬಾಬಾ ಹೇಳಿದಂಗೆ ಇದ್ದು ಬಿಟ್ಟರೆ ಮಧುಬನ ಕ್ಯಾ ಬನ್ ಜಾಯೆಂಗೆ, ಎಲ್ಲ ಸೇವಾ ಕೇಂದ್ರ ಕ್ಯಾ ಬನ್ ಜಾಯೆಂಗೆ. ಬಾಬಾ ಅಂತಾರೆ ಸೆಂಟರ್ಸ್ ಬಿ ನಿರ್ವಿಘ್ನ ಭವಕ್ಕೆ ವರದಾನಿ ಬನ್ ಜಾಯೆಂಗೆ. ನಿರ್ವಿಘ್ನ ಭವ ಅನ್ನುವಂತಹ ವರದಾನಿ ಆಗಿಬಿಡ್ತೀವಿ. ಪ್ರತಿಯೊಂದು ಸೇವಾ ಕೇಂದ್ರ, ಮಧುಬನ ಎಲ್ಲನೂ ಸಹ ನಿರ್ವಿಘ್ನ ಭವ ಎನ್ನುವಂಥ ವರದಾನಿ ಬನ್ ಜಾಯೆಂಗೆ. ಪಸಂದ್ है? पसंद है? अभी अचानक सर्कमस्टेंस दुख और अशांति के कारण ऐसे बनेंगे जो आप सबको आत्माओं पर रहम आएगा. ಅಂದರೆ ಮುಂದಕ್ಕೆ ಒಂಥರ ದುಃಖ ಶಾಂತಿಯ ವಾತಾವರಣ ಬರ್ತದೆ. ಆವಾಗ ನಾವು ಎಲ್ಲರ ಪ್ರತಿ ಏನು ಕೊಡಬೇಕು?
ನಾವು ದಯೆ ತೋರಿಸೋರು. ನಮ್ಮ ಹತ್ರನೇ ಕ್ರೋಧ ಎಲ್ಲ ಇದ್ದರೆ ಇನ್ನೊಬ್ಬರಿಗೆ ಏನು ತೋರಿಸೋಣ? ಅದಕ್ಕೆ ಇನ್ ಅಡ್ವಾನ್ಸ್ ಮುಂದೆ ಬರಲಿರುವ ಪರಿಸ್ಥಿತಿಗನುಸಾರವಾಗಿ ಬಾಬಾ ಇನ್ ಅಡ್ವಾನ್ಸ್ ನಮ್ಮನ್ನು ಏನು ಮಾಡ್ತಿದ್ದಾರೆ? ತಯಾರು ಮಾಡ್ತಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಎಲ್ಲ ನಮ್ಮ ಸಮ್ಮುಖದಲ್ಲಿ ಬರುವ ಆತ್ಮಗಳ ಬಗ್ಗೆ ನಾವು ದಯೆ ತೋರಿಸಬೇಕಾಗ್ತದೆ. ಯಾಕೆ? ನಾವು ಯಾರು? ಯಾವ ಸ್ವಧರ್ಮ, ಯಾವ ಸ್ವಮಾನ ಜಾಗೃತಿ ಮಾಡೋಣ? ಬಾಬಾ ಅಂತಾರೆ, ಆಪ್ ಪೂರ್ವಜ ಹೋ ಅವರು ಪೂಜ್ಯ ಬಿ ಹೋ. ನಾವು ಪೂರ್ವಜರು. ಎಲ್ಲ ಆತ್ಮಜ್ಯೋತಿಗಳಿಗೆ ನಾವು ಪೂರ್ವಜರು. ಪೂರ್ವಜರು ಏನು ಮಾಡ್ತಾರೆ? ಯಾವಾಗಲೂ ಆ ಮುಂದಿನ ಪೀಳಿಗೆ ಸಿಟ್ಟು ಮಾಡ್ತಾರ? ಆಶೀರ್ವಾದ ಮಾಡ್ತಾರ? ಪೂರ್ವಜರು ಯಾವಾಗಲೂ ದಯೆ ತೋರಿಸಿ ಆಶೀರ್ವಾದ ಮಾಡುವಂತಹ ಸ್ಥಾನದಲ್ಲಿದ್ದೀವಿ. ಅವರು ಪೂಜ್ಯ ಬಿ ಹೋ पूर्वज भी हो. तो पूर्वज कोई भी आत्मा का दुख या ಡಿಸ್ಟರ್ಬೆನ್ಸ್ ದೇಖ नहीं सकते. ಪೂರ್ವಜರಿಗೆ ಅನ್ಯ ಆತ್ಮಗಳ ದುಃಖ ನೋಡಲಿಕ್ಕಾಗೋದಿಲ್ಲ. ಅನ್ಯ ಆತ್ಮಗಳಿಗೆ ಡಿಸ್ಟರ್ಬೆನ್ಸ್ ಇದ್ದರೆ ಅದು ನೋಡಲಿಕ್ಕಾಗೋದಿಲ್ಲ. जिससे प्यार होता है, रहम होता है, उसका दुख देख नहीं सकते. ಯಾವಾಗ ನಮಗೆ ಅನ್ಯರ ಮೇಲೆ ಪ್ರೀತಿ ಇರ್ತದೋ, ದಯೆ ಇರ್ತದೋ, ಅವರು ದುಃಖ ಪಡೋದು ನೋಡಲಿಕ್ಕಾಗೋದಿಲ್ಲ. ಅದಕ್ಕೆ तो बाप समझते कि समय आपको परिवर्तन करे, इससे पहले आप पुरुषार्थ के प्राप्ति के प्रारब्ध अभी से अनुभव करो. ಸಮಯ ಬಂದಾಗ ಸಮಯಕ್ಕೆ ನಾವು ಪರಿವರ್ತನೆ ಆಗುವುದಲ್ಲ ಅಲ್ವಾ? ಪೆಟ್ಟು ತಿಂದು ಪಾಠ ಕಲಿಯುವುದಲ್ಲ. ಮೊದಲೇ ನಾವು ಪುರುಷಾರ್ಥದ ಪ್ರಾಪ್ತಿಯ ಪ್ರಾರಬ್ಧ ಈಗಿಂದಲೇ ಅನುಭವ ಮಾಡಬೇಕು. ಬಾಬಾ ಏನೇನು ಪುರುಷಾರ್ಥ ಮಾಡಬೇಕು ಅಂತ ಸಮಯಾನುಸಾರ ಹೇಳ್ತಾ ಹೋಗ್ತಾರೋ ಅದನ್ನು ಈಗಿಂದಲೇ ಅನುಭವ ಮಾಡಿ. ಆಪಕೋ ಸಿಖಾನೆ ವಾಲಾ ಸಮಯ ನಹೀ ಹೈ, ಸಮಯ ಆಪಕ ಟೀಚರ್ ನಹೀ ಹೈ. ಬಾಬಾ ಅಂತಾರೆ, ನಮಗೆ ಸಮಯ ಪಾಠ ಕಲಿಸಬಾರ್ದು, ಸಮಯ ಪಾಠ ಕಲಿಸೋದಲ್ಲ. ನಾವೇ ಏನು ಮಾಡಬೇಕು? ಎಲ್ಲರ ಮೇಲೆ ದಯೆ ತೋರಿಸುವಂಥವರು, ಎಲ್ಲರ ಮೇಲೆ ಶುಭ ಭಾವನೆಯನ್ನು ತೋರಿಸುವಂಥವರು, ಅವರ ದುಃಖವನ್ನು ದೂರ ಮಾಡುವಂಥವರು. ಬಾಬಾ ಅಂತಾರೆ, तो होली पर हर एक अपने रिजल्ट लिखे, ज़्यादा लंबा नहीं लिखना, पढ़ने की भी फुर्सत नहीं होती. लेकिन बाप दादा ने पहले भी सुनाया, जैसे आपको वरदान की चिटकी मिलती है ना, कितनी छोटी होती है, उसमें वो के लिखो. ಈಗ ಇನ್ನೊಂದು ಚೀಟಿ ಬರ್ಕೊಡ್ಬೇಕಂತೆ. ಏನು? ಬಾಬಾ ನಾನು ಓಕೆ, ಬಾಬಾ ನಾನು ಓಕೆ. ಓಕೆ ಶಬ್ದ ಲಿಖನ. ಈ ವರದಾನದ ಕಾರ್ಡ್ ಇರ್ತದಲ್ಲ, ಅಂಥ ಕಾರ್ಡ್ ಸಣ್ಣ ಪೇಪರಲ್ಲಿ ಏನಂತ ಬರ್ಕೊಡ್ಬೇಕು ಬಾಬನಿಗೆ? ಬಾಬಾ ನಾನು ಓಕೆ. ಯಾರು ನಾನು? ನಾನು ಬಿ ಕೆ. ಬಿ ಕೆ ಯಾವಾಗಲೂ ಓಕೆ ಓಕೆ ಅಂತ ಚೀಟಿ ಬರ್ಕೊಡ್ಬೇಕು. ಅಗರ್ ಆಪ್ ಮೇ ಪುರುಷಾರ್ಥ ಕರ್ತೆ ಕುಚ್ ಬಿ ಹುವಾ, ನಾನು ಓಕೆ ಇದ್ದೀನಿ, ಪುರುಷಾರ್ಥ ಮಾಡ್ತಾ ಇದ್ದೀನಿ, ಆದರೂ ಹೆಚ್ಚು ಕಡಿಮೆ ಆಯಿತು. ಅವಾಗೇನು ಮಾಡೋದು? ಆದರೂ ಹೆಚ್ಚು ಕಡಿಮೆ ಆಯಿತು, ಸಿಟ್ಟು ಬಂದುಬಿಡ್ತು. ಏನು ಮಾಡೋದು ಅವಾಗ? ಓಕೆ ಬೀಚ್ ಮೇ ಲೈನ್ ಡಾಲ್ನ. ಏನು ಮಾಡಬೇಕಂತೆ? ಓಕೆಯ ನಡುವೆ ಒಂದು ಗೆರೆ ಹಾಕಿರಿ. ಈಸಿ ಏನಾ? ಆವಾಗ ನಿಮಗೆ ಚೀಟಿ ನೋಡೋಕೆ ಗೊತ್ತಾಗ್ಬಿಡ್ತದೆ, ಇವರು ಓಕೆ ಇದ್ದಾರೆ, ಆದರೆ ಒಂದು ಬಾರಿ ಏನಾಗಿದ್ದಾರೆ, ತಪ್ಪಿದ್ದಾರೆ. ಇತನಾ ಕಾಗಜ್ ವೇಸ್ಟ್ ನೈ ಕರ್ನಾ, ಅಗರ್ ಜಾದಾ ಬಾರ್ ಹೋ, ಭಾಳ ಬಾರಿ ಆಯ್ತಂತ ತಿಳ್ಕೊಳ್ಳಿ. ಒಂದು ಸರಿ ಕ್ರೋಧ ಅಲ್ಲ, ಹೋಲಿ ಬರುವಷ್ಟೊತ್ತಿಗೆ, ಹೋಲಿ ತಿಂಗಳು ಬರುವಷ್ಟೊತ್ತಿಗೆ, ಓಕೆ ಅಂತ ಅನ್ನೋಷ್ಟೊತ್ತಿಗೆ ಒಂದು ಸರಿ ಸಿಟ್ಟು ಬಂತು, ಏಕ ಬಾರ್ ಒಂದು ಗೆರೆ ಎಳೆಯೋದು. ಮತ್ತೊಂದು ಸರಿ ಸಿಟ್ಟು ಬಂದರೆ ದೋ ಬಾರ್, ತೀನ್ ಬಾರ್, ತೋ ಲೈನ್ ಲಗಾತೆ ಜಾನ. ಹೋಲಿಯಲ್ಲಿ ನಾನು ರಿಸಲ್ಟ್ ಕೇಳ್ತೀನಿ. ಶಿವರಾತ್ರಿಯಿಂದ ಹೋಲಿಯ ನಡುವೆ ಇಷ್ಟು ದಿವಸದಲ್ಲಿ ನನಗೆ ಕ್ರೋಧ ಬರಬಾರ್ದು. ಒಂದು ವೇಳೆ ಅಪ್ಪಿತಪ್ಪಿ ಬಂತಂದರೆ ಓಕೆ ಅಂತ ಬರೀರಿ, ಮತ್ತೊಂದು ಗೆರೆ ಹಾಕಿರಿ. ಇನ್ನೊಂದು ಸರಿ ಬಂದರೆ ಇನ್ನೊಂದು ಸರಿ ಗೆರೆ ಹಾಕಿರಿ, ಮತ್ತೊಂದು ಸರಿ ಬಂದರೆ ಇನ್ನೊಮ್ಮೆ ಗೆರೆ ಹಾಕಿರಿ. ಹೋಲಿಕೆ ಪಹಲೆ ಮಧುಬನ್ ಮೇ ಭೇಜ್ ದೇನಾ.
ಹೋಳಿ ಹಬ್ಬಕ್ಕಿಂತ ಮೊದಲು ನೀವು ನನಗೆ ಇದನ್ನು ಮಧುಬನಕ್ಕೆ ಕಳಿಸಿಕೊಡಿ. ಭಲೆ ಇಕ್ಕಟ್ಟೆ ಕರ್ಕೆ ಬೇಜೋ ಟೀಚರ್ ಬೇಜೆ. ಬೇಕಾದ್ರೆ ಎಲ್ಲರ ಚೀಟಿಯನ್ನು ಒಟ್ಟು ಮಾಡಿ ಟೀಚರ್ ಏನು ಮಾಡಬೇಕು, ಮಧುಬನಕ್ಕೆ ಕಳಿಸ್ಬೇಕು. ತೋ ಬಾಪ್ ದಾದಕ್ಕೆ ಪಾಸ್ ರಿಸಲ್ಟ್ ಪਹੁಂಚ ಜಾಯೇಗಿ. ನೋಡಿ ಮಕ್ಕಳೆಲ್ಲ ಚೀಟಿ ಬರೆದು ಕೊಟ್ಟಾಯಿತು. ಏನಂತ ಬರೆದ್ರಿ? ಬಾಬಾ ನಾನು ಓಕೆ. ಬಾಬಾ ಅಂತ रिजल्ट पहुंच जाएगी. इसमें नंबर 1 कौन, इसमें नंबर 1 कौन? बाबा ಹೇಳ್ತಾರೆ फिर बाप दादा आपके पदम पदम गुणा दिल के स्नेह की सौगात देंगे. ಪದಮ ಪಟ್ಟಿನಷ್ಟು ಬಾಬಾ ಹೃದಯ ತುಂಬಿ ಮಕ್ಕಳಿಗೆ ಸೌಗಾತನ್ನು ಕೊಡ್ತಾರೆ. अच्छा डबल फॉर्नेस से है ना, हाथ उठाओ, नंबर लेंगे ना. देखेंगे फॉरेन वाले नंबर लेते हैं या भारत वाले. ವಿದೇಶಿಯರು ನಂಬರ್ ತಗೋತಿರೋ ಅಥವಾ ಭಾರತೀಯರು? अच्छा बाप दादा तो सभी को उम्मीदवार नहीं देखते, लेकिन बाप के आशाओं को पूर्ण करने वाले बाप के आशाओं के दीपक के रूप में देखने चाहते हैं. ಬಾಬಾ ಎಲ್ಲರನ್ನ ಈ ಮಕ್ಕಳ ಮೇಲೆ ನಾನು ಭರವಸೆ ಇಡ್ಬೋದು ಅಂತ ಭರವಸಾ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡಂಗಿಲ್ಲ. ನನ್ನ ಆಸೆಯನ್ನು ಪೂರ್ಣ ಮಾಡುವಂತಹ ಆಶಾ ದೀಪಗಳ ರೂಪದಲ್ಲಿ ಬಾಬಾ ನೋಡಲಿಕ್ಕೆ ಬಯಸ್ತಿದ್ದಾರೆ. अच्छा मधुबन क्या करेगा? मधुबन वाले हाथ उठाओ, नीचे ऊपर सब मधुबन. ऊपर वाले भी हाथ लंबा उठाओ, हिलाओ. अच्छा मधुबन को नंबर तो लेना चाहिए, लेना चाहिए ना, लेना चाहिए, क्योंकि मधुबन को सभी बहुत जल्दी कॉपी करते हैं. ಮಧುಬನವನ್ನು ಎಲ್ಲರೂ ಬೇಗ ಕಾಪಿ ಮಾಡ್ತಾರೆ. ಮಧುಬನದವರು ನಂಬರ್ ತಗೋಬೇಕು. ಕೆಳಗಿನವರು, ಮೇಲಿನವರು, ಓಂ ಶಾಂತಿ ಭವನದಲ್ಲಿ ಕೂತವರು, ಕೆಳಗಡೆ ಕೂತವರು, ಎದುರಿನಲ್ಲಿ ಕೂತವರು ಎಲ್ಲರಿಗೂ ಬಾಬಾ ನೆನಪು ಮಾಡಿಕೊಂಡು ನೀವು ನಂಬರ್ 1 ತಗೋಬೇಕು, ಲೇನಾ ಚಾಯಿ. ತಾವೆಲ್ಲರೂ ಸಹಿತ ತಮ್ಮನ್ನು ನೋಡಿ ಎಲ್ಲರೂ ಕಾಪಿ ಮಾಡೋದ್ರಿಂದ ಮೊದಲು ನೀವು ನಂಬರ್ 1 ಆಗಬೇಕು ಅಂತ ಮಧುಬನದವರಿಗೆ ಬಾಬಾ ತಿಳಿಸ್ತಾರೆ. चारों ओर के कंबाइंड रहने वाले देख भी रहे हैं, सुन भी रहे हैं, लेकिन सभी जो नहीं भी सुन रहे हैं वह मुरली द्वारा तो सुनेंगे ही. 4 ಕಡೆಯ ಕಂಬೈಂಡ್ ಆಗಿರುವಂಥವರು ನೋಡ್ತಲೂ ಇದ್ದೀರಿ, ಕೇಳ್ತಲೂ ಇದ್ದೀರಿ. ಕೆಲವರು ಕೇಳ್ತಾ ಇಲ್ಲ ಅಂದರೂ ಸಹಿತ ಮುರಳಿಯ ಮೂಲಕ ಕೇಳೇ ಕೇಳ್ತೀರಿ. तो चारों ओर के बाप के स्नेही सहयोगी मीठे मीठे प्यारे प्यारे बच्चों को बाप दादा पदम पदम गुणा बधाइयाँ भी दे रहे हैं, मुबारक भी दे रहे हैं. साथ साथ प्रत्यक्षता का झंडा जल्दी से जल्दी लहराने का संकल्प भी दे रहे हैं. 4 ಕಡೆಯ ಮಕ್ಕಳನ್ನು ಬಾಬಾ ಸ್ನೇಹಿ ಮಕ್ಕಳು, ಸಹಯೋಗಿ ಮಕ್ಕಳಿಗೆ ಮಧುರ ಮಧುರ ಪ್ರೀತಿಯ, ಅತಿ ಪ್ರೀತಿಯ ಪದ್ಮ ಪಟ್ಟಿನಷ್ಟು ಶುಭಾಶಯವನ್ನು ಕೊಡ್ತಾ ಇದ್ದಾರೆ, ಮುಬಾರಕ ಕೊಡ್ತಿದ್ದಾರೆ. ಜೊತೆಗೆ ಪ್ರತ್ಯಕ್ಷತೆಯ ಜಂಡ ಬೇಗ ಬೇಗ ಹಾರಾಡಬೇಕಂತ ಹೇಳಿ ಸಂಕಲ್ಪನೂ ಕೊಡ್ತಿದ್ದಾರೆ. ಸಮಯ ಪರ್ ನಹಿ ರಹೋ, ಸಮಯ ಕೋ ಟೀಚರ್ ನಹಿ ಬನಾನಾ. ಸಮಯಕ್ಕೆ ತಕ್ಕಂತೆ ಇರ್ಲಿಕ್ಕೆ ಹೋಗಬೇಡ್ರಿ, ಸಮಯವನ್ನು ಟೀಚರ್ ಮಾಡಲಿಕ್ಕೂ ಹೋಗಬೇಡಿ. ಜಬ್ बाप शिक्षक सद्गुरु है तो जैसे आपकी जगदम्बा ने किया 2 शब्दों में नंबर ले लिया. ಶಿವಬಾಬಾ ನಮ್ಮ ಪಾಲಿಗೆ ತಂದೆನೂ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಯಾವ ರೀತಿ ಜಗದಂಬಾರವರು 2 ಶಬ್ದದಲ್ಲಿ ನಂಬರನ್ನು ಪಡ್ಕೊಂಡ್ಬಿಟ್ರು. ಜಗದಂಬರವರು 2 ಶಬ್ದ ಇಟ್ಕೊಂಡಿದ್ರು, ನಂಬರ್ 1 ಪಡ್ಕೊಂಡ್ಬಿಟ್ರು. ಯಾವುದು 2 ಶಬ್ದ? बाप का कहना, जगदम्बा का करना. ಬಾಬಾ ಹೇಳಬೇಕು, ಜಗದಂಬಾ ಸರಸ್ವತಿಯವರು ಮಾಡಿ ತೋರಿಸ್ಬೇಕು. ಐಸೆ ತೀವ್ರ ಪುರುಷಾರ್ಥ ಕಿಯಾ.
ಬಾಬಾ ಹೇಳೋದು ಇವರು ಮಾಡೋದು, ಅದು ಸಮಾನ ಆಯ್ತಂದರೆ ತೀವ್ರ ಪುರುಷಾರ್ಥಿಕಿಯ ಅವರು ನಂಬರ್ ಲಿಯ, ಹಾಗಾಗಿ ನಂಬರ್ ತಗೊಂಡ್ರು. ಆಪ್ ಸಬ್ ಬಿ ಮಾನ್ತೆ ಹೋ ನ, ತೋ ಆಪ್ ಬಿ ಫಾಲೋ ಮದರ್ ಜಗದಂಬ. ಬಾಬಾ ಹೇಳಬೇಕು, ನಾವು ಆ ರೀತಿ ನಡಿಬೇಕು. ಆವಾಗ ನಾವು ಜಗದಂಬ ಮದರನ್ನು, ತಾಯಿಯನ್ನು ಅನುಸರಿಸಿದಂತಾಯಿತು. ಅಚ್ಚ ಸಬಕೋ ಯಾದ್ ಪ್ಯಾರ್ ಅವರು ಬಹುತ್ ಬಹುತ್ ದಿಲ್ ಕಿ ದುವಾಯೆ ಸ್ವೀಕಾರ ಹೋ. ಎಲ್ಲರಿಗೂ ನೆನಪು ಪ್ರೀತಿ, ಜೊತೆ ಜೊತೆಗೆ ಹೃದಯ ತುಂಬಿದ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸಾಥ್ ಸಾಥ್ ಬಾಪ್ ಬಚ್ಚೋಂಕು ಮಾಲಿಕ್ ಪನ್ ಮೇ ದೇಕ್ ನಮಸ್ತೆ ಕರ್ ರಹೇ ಹಿ. ಮಕ್ಕಳನ್ನು ಮಾಲೀಕರು ಅಂತ ನೋಡಿ ಆ ಮಾಲೀಕರಿಗೆ ಏನು ಮಾಡ್ತಾ ಇದ್ದಾರೆ ಬಾಬಾ? ನಮಸ್ತೆ ಹೇಳ್ತಾ ಇದ್ದೀನಿ. ಅಚ್ಚಾ ಬಾಪ್ ದಾದಾ ने सभी जोन को कहा है ವಾರಿಸ್ ಅವರು ಮೈಕ್ ನಿಕಾಲು. ಎಲ್ಲ ಜೋನಿನವರಿಗೂ ಹೇಳಿದ್ದೀನಿ, ವಾರಿಸ್ ಆತ್ಮಗಳು ಯಾರು, ಮೈಕ್ ಆತ್ಮಗಳು ಯಾರಿದ್ದಾರೆ ನಿಮ್ಮ ಜೋನ್ನಲ್ಲಿ ಹೆಸರು ತೆಗೀರಿ. ಪ್ರಭಾವಶಾಲಿ ಮೈಕ್ ಜಿನ್ಕಾ ಅನುಭವ से न ಪ್ರೇರಣಾ ಆ ಜಾಯ್. ಪ್ರಭಾವಶಾಲಿ ಮೈಕ್, ಅವರ ಮಾತನ್ನು ಕೇಳಿದರೆ ಎಲ್ಲರಿಗೂ ಪ್ರೇರಣೆ ಸಿಗಬೇಕು. ಹಮ್ ಭಿ ಬನೆ ಕಿಸಿ ಕೋ ಭಿ ಸ್ಯಾಟಿಸ್ಫೈ ಕರ್ ಸಕೆ. ಯಾರನ್ನಾದರೂ ಅವರು ತೃಪ್ತಿಪಡಿಸುವಂಗಿರಬೇಕು. ನಾವು ಈ ರೀತಿ ಆಗಬೇಕು ಅಂಥವರೇ ಯಾರಂದರು ಬಾಬಾ? ಪ್ರಭಾವಶಾಲಿ ಮೈಕ್. ಅವರ ಅನುಭವ ಮತ್ತೊಬ್ಬರಿಗೆ ಪ್ರೇರಣೆ ಕೊಡಬೇಕು, ನಾವು ಈ ರೀತಿ ಆಗಬೇಕು ಅಂತ ಹೇಳಿ ಅವರಿಗೆ ಸ್ವಯಂ ತೃಪ್ತಿನೂ ಸಿಗಬೇಕು. ತೋ ಸಭಿ ಜೋನ್ ಲಿಸ್ಟ್ ಬೇಜನ. ಯಾರ್ದು ಲಿಸ್ಟ್? ಪ್ರಭಾವಶಾಲಿ ಮೈಕ್ಗಳ ಲಿಸ್ಟ್ ಮತ್ತು ವಾರಿಸ್ ಕ್ವಾಲಿಟಿ ಆತ್ಮಗಳ ಲಿಸ್ಟ್ ಕಳಿಸಿರಿ. आज बाप दादा ने देखा कि ದೆಹಲಿ ವಾಲೋನೆ ಲಿಸ್ಟ್ ಬೇಜಿ ಹೈ. ಬಾಬರವರ ಹತ್ತಿರ ದೆಹಲಿಯವರು ಲಿಸ್ಟ್ ಕಳಿಸಿದ್ದಾರೆ. बाप दादा मुबारक दे रहे हैं, तो जब सभी जोन भेजेंगे तो आपको भी रिजल्ट सुनाएंगे कितने वारिस तैयार हुए हैं. ಎಲ್ಲ ಜೋನಿನವರು ಕಳಿಸಿದರೆ ಎಷ್ಟು ವಾರಿಸ್ ಆತ್ಮಗಳು ಇದ್ದಾರೆ ಅಂತ ಹೇಳ್ಕೊಂಡು ತಯಾರಾಗಿದ್ದಾರೆ ಅಂತ ನಾನು ರಿಸಲ್ಟ್ ಹೇಳ್ತೀನಿ. ಚೆಕ್ಕಿಂಗ್ ಕರಾಯಂಗೆ, ಐಸೇನೇ ಲಿಸ್ಟ್ ಆಯಿ ತೋ ಮಾನ್ ಜಾಯಂಗೆ. ನಾನು ಚೆಕ್ ಮಾಡ್ತೀನಿ, ಸುಮ್ಮನೆ ಲಿಸ್ಟ್ ಬಂದ ಕೂಡಲೇ ನಾನು ಒಪ್ತೀನಿ ಅಂತ ಅರ್ಥ ಅಲ್ಲ. ಗುಪ್ತ ಚೆಕ್ಕಿಂಗ್ ಕರಾಯಂಗೆ. ಅಚ್ಚಾ ಆದಿ ಮೇ ಬಿ ಮುಬಾರಕ್ ಅವರು ಬದಾಯ ಮಿಲಿ. ಮುರಳಿ ಪ್ರಾರಂಭ ಆಗುವಾಗನೇ ಬಾಬಾ ಏನು ಕೊಟ್ಟಿದ್ದಾರೆ? ಮುಬಾರಕ್ಕೆ ಹೇಳಿದ್ದಾರೆ, ಬದಾಯಿ ಕೊಟ್ಟಿದ್ದಾರೆ. ಅಭಿ ಬಿ ಬಾಪ್ ದಾದಾ ಏಕ್ ಏಕ್ ಬಚ್ಚೆ ಕಾ ದಿಲ್ ಮೇ ನಾಮ ಲೇ ಪದಂ ಪದಂ ಗುಣ ಮುಬಾರಕ್ ದೇ ರಹೇ ಹಿ. ಒಂದೊಂದು ಮಕ್ಕಳಿದ್ದು ಸಹಿತ ಹೃದಯದಲ್ಲಿ ಹೆಸರನ್ನು ನೆನಪಿಸ್ಕೊಳ್ತಾ ಪದಮ ಪದಮ ಪಟ್ಟಿನಷ್ಟು ಬಾಬಾ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. बाप के पास तो सभी बच्चों का चित्र वतन में इमर्ज है. ಎಲ್ಲ ಮಕ್ಕಳ ಚಿತ್ರ ಬಾಪ್ತಾದರವರಿಗೆ ವತನದಲ್ಲಿ ಇಮರ್ಜ್ ಇದೆ. तो बापदादा ने बच्चों का बर्थडे मनाया और बच्चों ने बाप का बर्थडे मनाया. दोनों को मुबारक. ಮಕ್ಕಳು ಬಾಬನ ಹುಟ್ಟಿದ ಹಬ್ಬ ಮಾಡಿದ್ದೀವಿ, ಬಾಬಾ ಮಕ್ಕಳ ಹುಟ್ಟಿದ ಹಬ್ಬವನ್ನು ಮಾಡಿದರು. ಇಬ್ಬರಿಗೂ ಸಹಿತ ಏನಂತಾರೆ ಬಾಬಾ? ಶುಭಾಶಯ. अच्छा ओम शांति. ಇವತ್ತಿನ ವರದಾನ, सबको रिकॉर्ड देते हुए अपना रिकॉर्ड ठीक रखने वाले सर्व के स्नेही भव. ಎಲ್ಲರಿಗೂ ಗೌರವವನ್ನು ಕೊಡುತ್ತಾ ತಮ್ಮ ರೆಕಾರ್ಡನ್ನು ಕರೆಕ್ಟಾಗಿಟ್ಟುಕೊಂಡಿರುವ ಸರ್ವರ ಸ್ನೇಹಿ ಆಗಿರಿ. ಎಲ್ಲರಿಗೆ ಗೌರವವನ್ನು ಕೊಡುತ್ತಾ ತಮ್ಮ ರೆಕಾರ್ಡನ್ನು ಸರಿಯಾಗಿಟ್ಟುಕೊಂಡಿರುವ ಸರ್ವರ ಸ್ನೇಹಿ ಆಗಿರಿ. जितना जो सभी को रिकॉर्ड देता है उतना ही अपने रिकॉर्ड को ठीक रख सकता है. ಯಾರು ಎಲ್ಲರಿಗೂ ಗೌರವವನ್ನು ಕೊಡ್ತಾರೋ ಅವರು ತಮ್ಮ ರೆಕಾರ್ಡ್ ಕರೆಕ್ಟ್ ಇಟ್ಕೋತಾರೆ. दूसरों का
ರಿಗಾರ್ಡ್ ರಖನಾ ಅಪನಾ ರಿಕಾರ್ಡ್ ಬನಾನಾ. ಎಲ್ಲರಿಗೂ ನಾವು ಗೌರವ ಕೊಡ್ತಾ ಇದ್ದರೆ ನನ್ನ ರೆಕಾರ್ಡ್ ಕರೆಕ್ಟ್ ಇರ್ತದೆ. ಎಲ್ಲರಿಗೂ ಗೌರವ ಕೊಡಬೇಕು, ಆವಾಗ ನನ್ನ ರೆಕಾರ್ಡ್ ಕರೆಕ್ಟ್ ಇರ್ತದೆ. ಜೈಸೆ ಯಜ್ಞಕ್ಕೆ ಮದದಗಾರ ಬನ್ನಾಹಿ ಮದದಲೇನ. ಯಜ್ಞಕ್ಕೆ ನಾವು ಮದದಗಾರ ಆಗುವುದಂತಂದರೆ ನಾವು ಮದದನ್ನು ಪಡ್ಕೊಂಡಂಗೆ, ಯಜ್ಞಕ್ಕೆ ಸಹಯೋಗಿಯಾಗಿರಬೇಕು, ಆವಾಗ ಯಜ್ಞದ ಸಹಯೋಗವನ್ನು ತೆಗೆದುಕೊಂಡಂತೆ. ಅದೇ ರೀತಿ ರಿಗಾರ್ಡ್ ದೇನಾ ಹಿ ರಿಗಾರ್ಡ್ ಲೇನಾ ಹೇ. ಎಲ್ಲರಿಗೂ ಗೌರವ ಕೊಡೋದಂದರೆ ನಾವು ಗೌರವ ತೆಗೆದುಕೊಂಡಂತೆ. ಏಕ ಬಾರ್ ದೇನಾ ಅನೇಕ ಬಾರ್ ಲೇನೇಕೆ ಹಕ್ಕದಾರ್ ಪಂಚಾನ. ಒಮ್ಮೆ ಗೌರವ ಕೊಡೋದು ಅನೇಕ ಬಾರಿ ಗೌರವ ಪಡ್ಕೊಳ್ಳಿಕ್ಕೆ ಹಕ್ಕುದಾರ ಆಗುವುದು. ವಯಸ್ಸಕ್ಕೆ ಚೋಟೊಂಕೋ ಪ್ಯಾರ್ ಬಡೊಂಕೋ ರಿಗಾರ್ಡ್ದು. ಸಾಮಾನ್ಯ ಎಲ್ಲರಿಗೂ ಹೇಳ್ತಾರೆ, ದೊಡ್ಡವರಿಗೆ ಗೌರವಿಸಿರಿ, ಸಣ್ಣವರನ್ನು ಪ್ರೀತಿಸಿರಿ. ಲೇಕಿನ್ ಜೋ ಸಭೀಕೋ ಬಡಾ ಸಮಜ್ಕ ರಿಗಾರ್ಡ್ ದೇತೆ, ಸಣ್ಣವರಿರಲಿ ದೊಡ್ಡವರಿರಲಿ ಎಲ್ಲರೂ ದೊಡ್ಡವರೇ ಅಂತ ತಿಳ್ಕೊಂಡು ಯಾರು ಗೌರವ ಕೊಡ್ತಾರೋ ವಹ ಸಭಕ್ಕೆ ಸ್ನೇಹಿ ಬಂಜಾತೆ. ಎಲ್ಲರೂ ದೊಡ್ಡವರೇ ಅಂತ ತಿಳ್ಕೊಂಡು ನಾವು ಗೌರವ ಕೊಡ್ತಾ ಹೋದರೆ ಎಲ್ಲರೂ ನಮ್ಮ ಸ್ನೇಹಿಗಳಾಗುತ್ತಾರೆ. ಇಸ್ಕೆ ಲಿಯೇ ಹರ್ ಬಾತ್ ಮೇ ಏನು ಪಾಠ ಪಕ್ಕ ಮಾಡ್ಕೋಬೇಕು, ಪ್ರತಿಯೊಂದು ಮಾತಿನಲ್ಲಿ ನಾನು ಅಲ್ಲ ಮತ್ತೇನು ಪಹಲೆ ಆಪ್ ಕಾ ಪಾಠ ಪಕ್ಕಾ ಕರು. ತಾವು ಮೊದಲು ಅಂತ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ಈ ರೀತಿ ಏನಾಯಿತು ವರದಾನ? ಎಲ್ಲರಿಗೂ ಗೌರವವನ್ನು ಕೊಡುತ್ತಾ ತಮ್ಮ ರೆಕಾರ್ಡನ್ನು ಸರಿಯಾಗಿಟ್ಟುಕೊಂಡಿರುವ ಸರ್ವರ ಸ್ನೇಹಿ ಆಗಿರಿ. ಸ್ಲೋಗನ್: बाप दादा की मिली हुई शिक्षाएं समय पर याद आना ही तीव्र पुरुषार्थ है. बाप दादरवರಿಂದ ದೊರೆತ ಶಿಕ್ಷಣ ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬಂತಂದರೆ ಅದೇ ತೀವ್ರ ಪುರುಷಾರ್ಥ. ಬಾಬನಿಂದ ಪಡೆದಿರುವ ಶಿಕ್ಷಣ ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬಂತಂದರೆ ಅದುವೇ ತೀವ್ರ ಪುರುಷಾರ್ಥ. ಅವ್ಯಕ್ತ इशारे सदा अचल अडोल एक रस स्थिति का अनुभव करो. जो ऑलराउंड सर्विस करने वाले हैं उन्हें विशेष इस बात का ध्यान रखना. ಯಾರು ಸರ್ವತೋಮುಖವಾದ ಸರ್ವಿಸನ್ನು ಮಾಡ್ತಾರೋ ಈ ಮಾತಿನ ಕಡೆಗೆ ಅವ್ರು ಗಮನ ಕೊಡಬೇಕು. ಕೈಸಿ ಭಿ ಪರಿಸ್ಥಿತಿ ಮೇ ಅಪನಿ ಸ್ಥಿತಿ ಏಕರಸ್ ರಹೆ ತಬ ಸಫಲತಾ ಮಿಲೇಗಿ. ಆಲ್ರೌಂಡ್ ಇದ್ದವರು ಈ ರೀತಿ ಇರಬೇಕು. ಎಂಥ ಪರಿಸ್ಥಿತಿ ಬಂದರೂ ತಮ್ಮ ಸ್ಥಿತಿಯನ್ನು ಏಕರಸವಾಗಿಟ್ಟುಕೊಂಡ್ರೆ ಅವರಿಗೆ ಸಫಲತೆ ಸಿಗ್ತದೆ. ಶ್ರೀಮತ್ ಮೇ ಜಬ್ ಮನ್ಮತ್ ದೇಹ ಅಭಿಮಾನಪನ್ ಕಿ ಮತ್ ಶೂದ್ರಪನ್ ಕಿ ಮತ್ ಮಿಕ್ಸ್ ಕರ್ತೆ ಹೋ ತಬ ಸ್ಥಿತಿ ಏಕರಸ ನಹಿ ರಹತಿ. ಶ್ರೀಮತದ ಜೊತೆಗೆ ಮನ್ಮತವನ್ನು ಮಿಕ್ಸ್ ಮಾಡೋದು, ದೇಹಾಭಿಮಾನದ ಮತವನ್ನು ಮಿಕ್ಸ್ ಮಾಡೋದು, ಶೂದ್ರತನದ ಮತವನ್ನು ಮಿಕ್ಸ್ ಮಾಡೋದು, ಅಂಥವರ ಸ್ಥಿತಿ ಏಕರಸವಾಗಿ ಇರುವುದಿಲ್ಲ. ಮನ್ ಭಿನ್ನ ಭಿನ್ನ ರಸೋ ಮೇ ಹಿ ತೋ ಸ್ಥಿತಿ ಭಿ ಭಿನ್ನ ಭಿನ್ನ ಹೈ. ಮನಸ್ಸು ಭಿನ್ನ ಭಿನ್ನ ರಸದಲ್ಲಿ ಇತ್ತಂದರೆ ಸ್ಥಿತಿನೂ ಭಿನ್ನ ಭಿನ್ನ. ಏಕೀ ರಸ್ಮೇ ರಹೆ ತೋ ಸ್ಥಿತಿ ಏಕರಸ रहेगी. ಒಂದೇ ರಸದಲ್ಲಿದ್ದರೆ ಅಂದರೆ ಮಿಕ್ಸ್ ಆಗಬಾರ್ದು, ದೇಹಾಭಿಮಾನನೂ ಮಿಕ್ಸ್ ಆಗಬಾರ್ದು, ಶ್ರೀಮತದಲ್ಲಿ ಮನಸ್ಸಿನ ಮತನೂ ಮಿಕ್ಸ್ ಆಗಬಾರ್ದು, ಶೂದ್ರತನದ ಮತನೂ ಮಿಕ್ಸ್ ಆಗಬಾರ್ದು. ಏಕರಸದಲ್ಲಿದ್ದರೆ ಬಾಬಾ ಹೇಳ್ತಿದ್ದಾರೆ ಸ್ಥಿತಿನೂ ಸಹಿತ ಏಕರಸವಾಗಿರ್ತದೆ. ಅಚ್ಚಾ, ಇವತ್ತು 17ನೇ ತಾರೀಕು. ಇವತ್ತಿನ ಸ್ವಮಾನ ನಾನು ಆತ್ಮ ಆಲ್ರೌಂಡ್ ಸರ್ವಿಸ್ ಮಾಡೋನಾಗಿದ್ದೀನಿ. ಆಲ್ರೌಂಡ್ ಸರ್ವಿಸ್ ಮಾಡೋನಾಗಿದ್ದೀನಿ. ಹೇಳಿ, ಆಲ್ರೌಂಡ್ ಸರ್ವಿಸ್ ಮಾಡೋರು ಹೆಂಗಿರ್ತಾರೆ? ಎಂಥ ಪರಿಸ್ಥಿತಿ ಬಂದರೂ ತಮ್ಮ ಸ್ಥಿತಿಯನ್ನು ಏಕರಸವಾಗಿಟ್ಟುಕೊಂಡು ಸಫಲತೆಯನ್ನು ಪಡೀತಾರೆ. ಅಲ್ಲಿ ಎಂದಿಗೂ ಮಿಕ್ಸ್ ಇರಂಗಿಲ್ಲ. ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಇಲ್ಲ, ದೇಹಾಭಿಮಾನನೂ ಮಿಕ್ಸ್ ಇಲ್ಲ, ಶೂದ್ರತನದ ಮತನೂ ಮಿಕ್ಸ್ ಇಲ್ಲ. ಎಲ್ಲ ಪರಿಸ್ಥಿತಿಯಲ್ಲಿಯೂ ಏಕರಸ್. ಅದಕ್ಕೆ ಸ್ವಮಾನ ಏನಾಯಿತು? ನಾನು ಆತ್ಮ ಆಲ್ರೌಂಡ್ ಸರ್ವಿಸ್ ಮಾಡೋನಾಗಿದ್ದೀನಿ. ನಮ್ಮ
ಸೈಲೆನ್ಸ್ ಮಾಸಕ್ಕೆ ಸಂಬಂಧಪಟ್ಟು ಇವತ್ತಿನ ವಿಶೇಷವಾಗಿ ಅನುಭವ ಮಾಡುವಂಥ ಪಾಯಿಂಟ್, विश्व कल्याण करने के लिए आपकी वृत्ति, दृष्टि और स्थिति सदा बेहद की हो. ವಿಶ್ವ ಕಲ್ಯಾಣವನ್ನು ಮಾಡಲು ನಮ್ಮ ವೃತ್ತಿ, ನಮ್ಮ ದೃಷ್ಟಿ, ನಮ್ಮ ಸ್ಥಿತಿ, ವೃತ್ತಿ, ದೃಷ್ಟಿ, ಸ್ಥಿತಿ ಬೇಹದ್ದಲ್ಲಿರಬೇಕು. वृत्ति में जरा भी किसी आत्मा के प्रति ನೆಗೆಟಿವ್ ವ ವ್ಯರ್ಥ ಭಾವನೆ ನಾ ಹೋ. ಯಾವ ಆತ್ಮಗಳ ಬಗ್ಗೆನೂ ನಕಾರಾತ್ಮಕತೆ ಅಥವಾ ವ್ಯರ್ಥ ಭಾವನೆ ನಮ್ಮ ಎಟಿಟ್ಯೂಡ್ನಲ್ಲಿ ಇರಕೂಡದು. ಯಾವ ಆತ್ಮಗಳ ಬಗ್ಗೆನೂ ನೆಗೆಟಿವ್ ಎಟಿಟ್ಯೂಡ್ ಮತ್ತು ವ್ಯರ್ಥ ಭಾವನೆಯ एटीट्यूड इरकूडदु. नेगेटिव बातों को परिवर्तन कराना वह अलग चीज़ है, लेकिन जो स्वयं नेगेटिव वृत्ति वाला होगा वो दूसरों के नेगेटिव को पॉजिटिव में चेंज नहीं कर सकता. ಒಂದು ವೇಳೆ ನಮ್ಮದು ನೆಗೆಟಿವೇ ವೃತ್ತಿ ಇತ್ತಂದರೆ, ಉಲ್ಟನೇ ಇದೆ, ನೆಗೆಟಿವೇ ಇದೆ, ನಕಾರಾತ್ಮಕತೆಯೇ ಇದೆ ವೃತ್ತಿಯಲ್ಲಿ ಅಂದರೆ, ಮತ್ತೊಬ್ಬರ ನೆಗೆಟಿವನ್ನು ಪಾಸಿಟಿವ್ಗೆ ಚೇಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಹೇಗಿರಬೇಕು? ಪಾಸಿಟಿವ್ ಎಟಿಟ್ಯೂಡ್ ಇರಬೇಕು, ಸಕಾರಾತ್ಮಕ ದೃಷ್ಟಿಕೋನ ಇರಬೇಕು, ಸ್ಥಿತಿನೂ ಬೇಹದ್ದಿದ್ದೇ ಇರಬೇಕು, ನಮ್ಮ ದೃಷ್ಟಿನೂ ಬೇಹದ್ದಿದ್ದೇ ಇರಬೇಕು. ಯಾರ ಬಗ್ಗೆನೂ ವ್ಯರ್ಥ ಅಥವಾ ನೆಗೆಟಿವ್ ಭಾವನೆ ಇರಬಾರ್ದು. ಅದು ಅಂಥ ಎಟಿಟ್ಯೂಡ್ ಇತ್ತಂತಂದರೆ ಅನ್ಯರ ನೆಗೆಟಿವನ್ನು ಪಾಸಿಟಿವ್ಗೆ ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಸ್ವೀಟ್ ಸೈಲೆನ್ಸ್, ಡೆಡ್ ಸೈಲೆನ್ಸ್ ಸ್ಥಿತಿಯಲ್ಲಿ ಕೂತ್ಕೋಣ. जब हो शांति की अभिलाषा, आनंद प्रेम है
ಓಂ ಶಾಂತಿ ಓಂ ಶಾಂತಿ